दिक्कालाद्यनवच्छिन्नानन्तचिन्मात्रमूर्तये स्वानुभूत्येकमानाय नमः शान्ताय तेजसे शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सर्वोपनिषदां तत्त्वं संगृह्य स्वमनीषया येनोक्तं देशभाषायां वन्दे तं निजगुणेश्वरम् श्रीमद्जगद्गुरो शिवानन्दादारम्भां श्रीमत्पूर्णानन्दमध्यमां श्रीमदस्मद्गुरुपर्यन्तां वन्दे गुरुपरम्पराम् ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅವರಿವರೆಂದರೆ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿಯೂ ಕೂಡ ಅನೇಕ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಶಿವಾವತಾರಿಗಳು ಜಗದ್ವಂದ್ಯರು ಜಗದ್ಗುರುಗಳು ಆಗಿರುವಂತಹ ಶ್ರೀ ಸದ್ಗುರು ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಕ್ಕೂ ಶ್ರೀ ಸದ್ಗುರು ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ ಮಹಾಮೌನ ಯೋಗಿ ಶ್ರೀ ಸದ್ಗುರು ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಉಪಸ್ಥಿತ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣರು. ಇಂದಿನ ಸೂತ್ರ ಮುಗಿದಿದೆ. ಯೋಗಿಗೆ ಕೊಲೆ ಹೊಲೆ ವಿಧಿ ನಿಷೇಧಾದಿಗಳು ಏಗೈದು ಇಲ್ಲವು ಎಂತಿರ್ತಾರೆ. ಶಾಸ್ತ್ರ ಯಾರಿಗೆಪ್ಪ ಅಂತ ಕೇಳಿದ್ರೆ ಉತ್ತಮ ಜಿಜ್ಞಾಸುಗಳಿಗೆ ಅನ್ನೋದು ಮರಿಬೇಡ್ರಿ. ಇಲ್ಲೇನು ಹೇಳ ಹೊರಟಿದ್ದಾರೆ, ಪರಮ ತತ್ವಜ್ಞಾನಿಯಾಗಿರುವಂತಹ ಯೋಗಿ ಅವನಿಗೆ ಮೈಲಿಗೆ ಮುಡಿಚಟ್ಟು ಕೊಲೆ ಹೊಲೆ ಸುಲಿಗೆ ಯಾವ ಸಂಬಂಧ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಶರೀರಕ್ಕೆ ಸಾಕ್ಷಿಯಾಗಿದ್ದಾನೆ ಅವ. ಶರೀರದ ಎಲ್ಲ ವ್ಯವಹಾರವನ್ನು ಪ್ರಾರಬ್ಧಕ್ಕೆ ಒಪ್ಪಿಸಿಬಿಟ್ಟಿದ್ದಾನ. ನಮ್ಮ ಶರೀರವೂ ಕೂಡ ಪ್ರಾರಬ್ಧಕ್ಕೆ ಅಧೀನ, ಆದರೆ ನಾವು ಒಪ್ಪಿಸಿಲ್ಲ. ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ಜವಾಬ್ದಾರಿ ಉಳ್ಳವರಿದ್ದೇವೆ. ಆದರೆ ತತ್ವಜ್ಞಾನಿ ಹಾಗಲ್ಲ. ಈ ಶರೀರ ಪ್ರಾರಬ್ಧಕ್ಕೆ ಅಧೀನವಾಗಿ ಬಂದಿದೆ. ಪ್ರಾರಬ್ಧ ಕರ್ಮ ಇದಕ್ಕೆ ಏನು ತಂದು ಸಲ್ಲಿಸುತ್ತದೆಯೋ ಅದನ್ನು ಸೇವಿಸುತ್ತದೆ, ಅದನ್ನು ಸ್ವೀಕಾರ ಮಾಡ್ತದೆ. ನನಗೂ ಈ ಶರೀರದ ವ್ಯವಹಾರಕ್ಕೂ ಎಳ್ಳಷ್ಟೂ ಸಂಬಂಧವಿಲ್ಲ ಅಂತ ನಿಶ್ಚಯ ಮಾಡಿರುತ್ತಾನೆ ಪರಮ ತತ್ವಜ್ಞಾನಿ ಜೀವನ್ಮುಕ್ತ ಅವಸ್ಥೆಯಲ್ಲಿ. ಜೀವನ್ಮುಕ್ತ ಅವಸ್ಥೆ ಇದು. ಅದಕ್ಕಾಗಿ ಆ ಯೋಗಿಗಳ ಶರೀರದ ವ್ಯವಹಾರ ಪ್ರಾರಬ್ಧಕ್ಕೆ ಅಧೀನವಾಗಿ ಅದು ಹೇಗೆ ನಡೀತಿರ್ಕೋದೋ ಗೊತ್ತಿಲ್ಲ. ಹೇಗಿದ್ದರೂ ಚಂದ, ಪರಮ ತತ್ವಜ್ಞಾನಿಯು ಹೇಗಿದ್ದರೂ ಚಂದ ಅಂತ ಹಾಡಿದ. ಅದು ಎಂಥ ತತ್ವಜ್ಞಾನಿ ಅಂತ ಕೇಳಿದ್ರು, ಶರೀರದ ಅಭಿಮಾನವು ಲವಲೇಶವಿಲ್ಲದ, ತನ್ನ ಶರೀರವನ್ನು ಇನ್ನೊಬ್ಬರ ಶರೀರದಂತೆ ಕಾಣುವ ತತ್ವಜ್ಞಾನಿಗೆ ಅನ್ವಯವಲ್ಲದೆ ಶರೀರದಲ್ಲಿ ಅಭಿಮಾನವುಳ್ಳಂಥವರಿಗೆ ಇದು ಅನ್ವಯ ಆಗುವಂಥದ್ದಲ್ಲ. ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಬೇಕು. ಯೋಗಿಯಾದವನು ಹೇಗಿದ್ದರೂ ಚಂದ ಅಂದರೆ ಅವೆಲ್ಲ ಸಮಾನವಾಗಿ ಕಾಣಬೇಕು. ಒಂದು ಶುಚಿ ಪದಾರ್ಥ, ಇನ್ನೊಂದು ಅಶುಚಿ ಪದಾರ್ಥ, ಎರಡೂ ಸಮಾನವಾಗಿ ಕಾಣಬೇಕು. ಶುಚಿ ಗ್ರಹಣ ಮಾಡಿದ, ಅಶುಚಿ ತ್ಯಾಗ ಮಾಡಿದ ಅಂದ್ರೆ ಇಂದಿನ ಪದ್ಯಕ್ಕೆ ಅವನ ವಿಷಯ ಹೊಂದಬೇಡಿ ಆಗೋದಿಲ್ಲ. ಇದು ಶುಚಿ, ಇದು ಅಶುಚಿ ಅಂತ ಯಾವಂತಾನೆ, ಅವಗಿದು ಹೊಂದಬೇಡಿ ಆಗೋದಿಲ್ಲ. ಶುಚಿಯೂ ಅಷ್ಟೇ, ಅಶುಚಿಯೂ ಅಷ್ಟೇ. ಇದನ್ನು ಯಾರು ಒಪ್ಪಿಕೊಂಡಿದ್ದಾರೆಯೋ ಕೇಳವರಿಗೆ ಶುಚಿ ಅಶುಚಿ ಎರಡೂ ಸಮಾನವಾಗಿ ಕಾಣ್ಬೇಕು ಅವರಿಗೆ. ಅವ್ರ ದೃಷ್ಟಿ ಅಂತೂ ಇಲ್ಲ. ಅಲ್ಲಿ ಶರೀರಕ್ಕೆ ಸಂಬಂಧ ಇಲ್ಲ ಅಂದಮೇಲೆ ಅವರಿಗೆ ಸಂಬಂಧ ಇಲ್ಲ. ಆದರೆ ಅವರ ಇರುವಿಕೆಯನ್ನು ನಾವು ಅಲ್ಪ ಸ್ವಲ್ಪ ಶಾಸ್ತ್ರ ಓದಿದವರು
ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಹೋದರೆ ಅದು ಮಹಾ ಅಪರಾಧವೂ ಆಗುತ್ತದೆ. ಇವು ಪ್ರಾಸ್ತಾವಿಕ ಎರಡು ಮಾತುಗಳು. ಅಂತಾರೆ, ಎಂತಿರ್ದರು ಯೋಗಿಯಾದವನು ಹೇಗೆ ಇದ್ದರು. ಎಂತಿರ್ದರು ಅಂದರೆ ಯೋಗಿಯಾದವನು ಹೇಗೆ ಇದ್ದರು. ಎಂತಿರ್ದರು ಯೋಗಿಯ ಶರೀರದ ವ್ಯವಹಾರ ಹೇಗಾದರೂ ಇರಲಿ, ಶರೀರಕ್ಕನ್ವಯ ಅಲ್ಲದೆ ಅವನ ಸ್ವರೂಪಕ್ಕೆ ಅನ್ವಯವಲ್ಲ. ಎಂತಿರ್ದರು ಅನ್ನುವ ಮಾತು ಅವನ ಸ್ವರೂಪಕ್ಕೆ ಸಂಬಂಧ ಇಲ್ಲ. ಎಂತಿರ್ದರು ಅಂದ್ರೆ ಅವನ ಶರೀರ ಇದೆಯಲ್ಲ, ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅದು ಹೇಗಿರ್ತದೋ ಏನೋ ಗೊತ್ತಿಲ್ಲ. ಅದು ಎಂತಿರ್ದರು ಹೇಗಾದರೂ ಇರಬಹುದು. ಎಂತಿರ್ದರು ಯೋಗಿಗೆ ಕೊಲೆ 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 ಅಂದರು. ನಾವು ಕೊಲೆ ಮಾಡ್ಲಿಕ್ಕೆ ಹೋಗ್ತಾನೆ ಹೇಳಮ್ಮ ಅಂದ್ರೆ ಏನೋ ಒಂದು ಸೊಳ್ಳಿ ಬಡ್ದ ಅಂತ ತಿಳ್ಕೊಡ್ರಿ ಸುಮ್ಮನೆ. ಅದು ಒಂದು ಕೊಲೆನೂ ಅಲ್ಲ, ಅಲ್ಲಿ ಒಂದು ಜೀವ ಐತಿಲ್ಲ, ಐತಿ. ಆಯಿತು, ಯೋಗಿಯ ಶರೀರದ ಮೇಲೆ ಒಂದು ಸೊಳ್ಳಿ ಕಡಿ ಹಾಕತ್ತಿತ್ತು, ಹಿಂಗೆ ಬಡದ ಒಬ್ಬ ಒಂದು ಬಂದಲ್ಲ ಅಂದಿಗಿಂದೇರಿ. ನಮಗೆಲ್ಲ ಸಮಾನವಾಗಿರ್ತದ, ಅವನ ಶರೀರ ಹಂಗೆ ಮಾಡ್ತದೆ. ಅವನು ಬಡಿಯಾಕೆ ಹೋಗಿಲ್ಲ, ನಮಗೆ ಹಂಗೆ ಕಾಣ್ತದೆ. ಶರೀರದ ವ್ಯವಹಾರ ಅದ, ಶರೀರಕ್ಕೆ ಒಪ್ಪಿಸಿಬಿಡ್ರಿ. ಯೋಗಿಗೆ ಕೊಲೆ ಕೊಲೆ ಇದು ಅಶುಚಿ, ಕೊಲೆ ಇದು ಅಶುಚಿ ಇಲ್ಲ, ಅವನಿಗೆ ಸಂಬಂಧವೇ ಇಲ್ಲ. ವಿಧಿ ನಾವು ಹಿಂಗೆ ಇರಬೇಕನ್ನುವ ನಿಯಮವಿಲ್ಲ. ನಿಷೇಧ ಹೀಗಿರಬಾರ್ದು ಅನ್ನುವ ನಿಯಮವೂ ಇಲ್ಲ. ವಿಧಿ ಇಲ್ಲ, ನಿಷೇಧ ಇಲ್ಲ. ನಿಷೇಧಾದಿಗಳ ಹೇಗೈದು ವಿಚಾರ ಮಾಡಿ ನೋಡಲು ಎಂತಿದ್ದರೂ ಮತ್ತೆ ಮೆಲ್ವಯ. ಅವನು ಹೇಗೆ ಇದ್ದರೋ ಕೂಡ ಅಂದ್ರೆ ಅವನ ಶರೀರ ವ್ಯವಹಾರ ಹೇಗೆ ಇದ್ದರೋ ಕೂಡ ಅವನಿಗೂ ಅದಕ್ಕೂ ಸಂಬಂಧ ಇಲ್ಲ. ಎಂತಿದ್ದರೂ ಚಂದ ಅಂತ ಒಂದು ಶಬ್ದ ಹಾಕೋಣ. ಹೇಗಿದ್ದರೂ ಚಂದ. ಮೊದಲೇ 2 ಶಬ್ದ ಹೇಳಿದ್ದೇನೆ. ಒಂದು ಬೇಕಾಗಿರುವ ವಸ್ತು, ಇನ್ನೊಂದು ಬೇಡ ಅನ್ನುವ ವಸ್ತು. ಅವೆರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅವನ ಶರೀರ ಮಾಡ್ತದ ಪ್ರಾರಬ್ಧ ಕ್ರಮಕ್ಕೆ ಅಧೀನವಾಗಿ. ಅದನ್ನು ನಾವು ಅನ್ವಯ ಮಾಡಿಕೊಡೋದಲ್ಲ ಅನ್ನೋದು ನೆನಪಿಟ್ಕೊಡ್ರಿ ಅಷ್ಟೇ. ಆ ಸ್ಥಿತಿಗೆ ನಾವು ಹೋದಾಗ ಅದು ಸಹಜ ಆಗಿಬಿಡ್ತದೆ. ಅಲ್ಲೇನು ಹೇಳಬೇಕಾದದ್ದಿಲ್ಲ, ಕೇಳಬೇಕಾದದ್ದಿಲ್ಲ. ಬರೀತಾರೆ ನೋಡ್ರಿ ಒಂದೊಂದು ಅರ್ಥ. ಯೋಗಿಯು ಎಲ್ಲಿ ಇರ್ದೊಡೆ, ಆ ಯೋಗಿಯು ಎಂದು ಇರ್ದೊಡೆ. ಆ ಯೋಗಿ ಮಾಡಬಾರದುದನ್ನು ಮಾಡಲು ಯೋಗಿಗೆ ಬಾಧಕವು ಇನಿಸು ಇಲ್ಲವು ಎಂದು ಅನುರಾಗದಿಂದ ಅರಿ ರಾಜನಿಭವಕ್ರೆ. ರಾಜನಿಭವಕ್ರೆ ಪೂರ್ಣಚಂದ್ರನಂತಹ ಮುಖ ಉಳ್ಳವಳೆ. ಚಂದ್ರನು ಗುಂಡ್ಗದಾನ, ಮುಖಾನು ಗುಂಡ್ಗ. ಬೇಸಿಗೆಯ ದಿವಸದಲ್ಲಿ ರಾತ್ರಿ ಚಂದ್ರೋದಯ ಆದರೆ ಆ ಬೆಳದಿಂಗಳ ಭಾಳ ಪ್ರೀತಿಗೆ ಪಾತ್ರ ಆಗ್ತದೆ. ಬೇಸಿಗೆ ದಿವಸದಾಗ ನಾ ಹೇಳೋದು, ಚಳಿಗಾಲದಾಗಲ್ಲ, ಬೇಸಿಗೆ ದಿವಸದಾಗ ಚಂದ್ರನ ಬೆಳದಿಂಗಳು ಯಾರಿಗೆ ಇಷ್ಟ ಅಲ್ಲ ಅಂದ್ರೆ ಜಾರಸೋರರಿಗೆ ಇಷ್ಟ ಅಲ್ಲ ಅಂತ ಬರ್ತಾರೆ. ಚಂದ್ರನ ಬೆಳಕು ಜಾರಸೋರರಿಗೆ ಇಷ್ಟ, ಏನು ಉಳಿದವರಿಗೆಲ್ಲ ಇಷ್ಟ. ಇಲ್ಲಿ ಏನು ಹೇಳ ಹೊರಟಿದ್ದಾರೆ ಅಂದ್ರೆ ಪೂರ್ಣ ಚಂದ್ರನಂತಹ ಮುಖವುಳ್ಳವನೇ ಅಂತ ಹೇಳ್ಕೊಂಡಿದ್ದಾರೆ. ಅಭಿಪ್ರಾಯ ಏನು ಮೊದಲೆಲ್ಲ ಹೇಳಿ ಆಗೈತಿದೆ. ಯಾವಾಗಲೂ ನಗುಮುಖದಿಂದ ಇರ್ತಿದ್ದಲ್ಲ ಮೈತ್ರಿ, ಶಾಸ್ತ್ರ ತಿಳಿತಿತ್ತು, ಅದಕ್ಕೆ ನಗುಮುಖದಿಂದ ಇರ್ತಿದ್ರು ಅಂತ ಅಭಿಪ್ರಾಯ. ಶಾಸ್ತ್ರ ತಿಳಿತಿತ್ತು. ಹಸನ್ಮುಖಿ, ಯಾವಾಗಲೂ ಹಸನ್ಮುಖಿ, ಸಂತುಷ್ಟ ಹೃದಯದವರು. ಹೀಗಾಗಿ ರಾಜ ನಿಭವಕ್ರೆ ಪೂರ್ಣಚಂದ್ರನಂತಹ ಮುಖವುಳ್ಳವರೇ. ಆ ಯೋಗಿಯು ಎಲ್ಲಿರ್ದೊಡೆ, ಆ ಯೋಗಿ ಎಲ್ಲರ ಇರ್ಬೋದು, ಇಲ್ಲೇ ಇರ್ಬೇಕಂತಿಲ್ಲ, ಎಲ್ಲೇ ಇರ್ಬೇಕಂತಿಲ್ಲ, ಎಲ್ಲಿರ್ತಾನೋ ಇರ್ತಾನೆ ಗೊತ್ತಿಲ್ಲ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅವನ ಶರೀರ ಎಲ್ಲೆಲ್ಲಿ ಇರ್ತದೋ ಇರ್ತದ. ಎಂತಿರ್ದೊಡೆ ಆ ಯೋಗಿಯು ಎಲ್ಲಿರ್ದೊಡೆ, ಆ ಯೋಗಿಯು ಎಂತಿರ್ದೊಡೆ. ಬಟ್ಟೆ ಹಾಕೊಂಡಿರ್ಬೋದು, ಬಟ್ಟೆ ಹಾಕದೇ ಇರಬಹುದು, ಸ್ನಾನ ಮಾಡಿರ್ಬೋದು, ಸ್ನಾನ ಮಾಡದೇ ಇರಬಹುದು, ಊಟ ಮಾಡಿರ್ಬೋದು, ಊಟ ಮಾಡದೇ ಇರಬಹುದು. ಪ್ರಾರಬ್ಧ ಕರ್ಮ ಅದೇನೇನು ಮಾಡಿಸ್ತದೆ. ಎಂತಿರ್ದೊಡೆ
ಆ ಯೋಗಿ ಮಾಡುವುದನ್ನು ಮಾಡಲು ಲೋಕದವರ ದೃಷ್ಟಿಯಿಂದ ಮಾಡಬಾರದನ್ನು ಮಾಡಲು ಯಾರ್ಯಾಗ ಹೋಗಕತ್ತಾನ ಸುಮ್ಮನೆ ಅಂದಿಟ್ಟ ಎಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ಅನ್ನೋದು ಗೊತ್ತಿಲ್ಲ, ಮೂತ್ರ ವಿಸರ್ಜನೆ ಮಾಡಲ್ಲ. ಜನ ನೋಡಿ ಏನಂತಾರೆ, ಭುಜ್ಗಿ ಜೈತಿಯಲ್ಲ ಎಲ್ಲಿ ಮೂತ್ರ ವಿಸರ್ಜನೆ ಮಾಡಾಕತ್ತಾನೋ, ಎಲ್ಲಿ ಮೂತ್ರ ವಿಸರ್ಜನೆ ಮಾಡಾಕತ್ತಾನೋ ಅಂತಾರೆ. ಮಾಡುವುದನ್ನು ಮಾಡಲು ಏನು ನೋಡುವುದಿಲ್ಲ, ನಿಮ್ಮ ಭಾಷೆಯಲ್ಲಿ ಹೆಂಗೆ ಕರ್ಮ ಮಾಡುವುದನ್ನು ಮಾಡಲು ಯೋಗಿಗೆ ಬಾಧಕವು ಇನಿಸು ಇಲ್ಲವು. ಆ ಯೋಗಿಯ ಸ್ವರೂಪಕ್ಕೆ ಏನೇನು ಬಾಧೆ ಇಲ್ಲ, ಸ್ವಲ್ಪವೂ ಬಾಧೆ ಇಲ್ಲ. ಯಾಕೆ? ಪ್ರಾರಬ್ಧ ಕರ್ಮ ಅಧೀನವಾಗಿ ಅವನ ಶರೀರ ಏನೇನೋ ಅನುಭವಿಸ್ತಾ ಇದೆ, ಶರೀರ ಏನೇನೇನೋ ಮಾಡ್ತಾ ಇದೆ. ಹೀಗಾಗಿ ಯೋಗಿಯು ಸಂಪೂರ್ಣವಾಗಿ ಶರೀರದ ವ್ಯವಹಾರದಿಂದ ತಟಸ್ಥನೂ ಆಗಿದ್ದಾನೆ, ಅವನಿಗೇನು ಸಂಬಂಧವೂ ಇಲ್ಲ. ಬಾಧಕವು ಇನಿಸು ಸ್ವಲ್ಪವೂ ಇಲ್ಲವು ಎಂದು ಅನುರಾಗದಿಂದ ಅರಿ, ಬಹಳಷ್ಟು ಪ್ರೀತಿಯಿಂದ ಇದನ್ನು ತಿಳಿ ಅಂತ ಹೇಳಕತ್ತ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ಮಂತ್ರೋ ನ ತೀರ್ಥಂ ನ ವೇದಾನ ಯೋಚನೆ. ನಾ ಪುಣ್ಯ ಇಲ್ಲ, ನನಗೆ ಪಾಪ ಇಲ್ಲ, ಏನು ಮಾಡಿದ್ರು ನಡೀತದ ಅಂದ್ರೆ ಯಾರಿಗೆ ಅದು ಎಂಥವ್ರಿಗೆ ಅವ್ರು ಮಾಡಕ್ಕೆ ಹೋಗೋದಿಲ್ಲ, ಪ್ರಾರಬ್ಧ ಕರ್ಮ ಮಾಡಿಸಿರ್ತದೆ. ನಾವು ಸಾಧಕರಾದವರು ಎಲ್ಲಿವರೆಗೆ ಸಾಧಕರು ಅಂತ ಕೇಳಿದರೆ ಸಂಪೂರ್ಣ ಅಜ್ಞಾನ ಬಾಧಿಸಿಕೊಂಡು ಹೋಗುವವರೆಗೆ ನಾವು ಸಾಧಕರು. ಅಜ್ಞಾನ ಸಂಪೂರ್ಣವಾಗಿ ಬಾಧಿಸಿಕೊಂಡು ಹೋಗಬೇಕು, ಅಲ್ಲಿವರೆಗೆ ನಾವು ಸಾಧಕರು. ಶರೀರದಲ್ಲಿ ನಾನು ಅನ್ನುವ ಬುದ್ಧಿ ಎಂದೆಂದೂ ಉಂಟಾಗಬಾರ್ದು, ಆವಾಗ ನಾವು ಕೃತಕೃತ್ಯ. ಅಲ್ಲಿವರೆಗೆ ಸಾಧಕರು. ಅದನ್ನು ಇಟ್ಟುಕೊಂಡು ನಾವು ಮಾಡಬೇಕು ಚಿಂತನೆ ಇಲ್ಲಿ. ನನಗೆ ಪುಣ್ಯ ಇಲ್ಲ, ನನಗೆ ಪಾಪ ಇಲ್ಲ, ನಾ ಚಿದಾನಂದ ರೂಪನು, ನಾ ಹೇಗಿದ್ದರೂ ನಡೀತದೆ ಅಂದಿವಿ. ಕೆಟ್ಟಲೆ ಶಾಸ್ತ್ರ ಹಾಳಾಯಿತು. ಇವನ ದೃಷ್ಟಿಯಲ್ಲಿ ಶಾಸ್ತ್ರ ಹಾಳಾಗೋದಿಲ್ಲ, ಅವನ ದೃಷ್ಟಿಯಲ್ಲಿ ಹಾಳಾಯಿತು. ಶಾಸ್ತ್ರ ಯಾಕೆ ಹಾಳಾಕತ್ತೆ? ಅಂತಹ ಸಾಧಕರ ದೃಷ್ಟಿಯಲ್ಲಿ ಶಾಸ್ತ್ರ ಹಾಳಾಗಿ ಹೋಯಿತು ಅಂತ ಅಭಿಪ್ರಾಯ. ಅದಕ್ಕೆ ಯೋಗಿಯು ಹೇಗಿದ್ದರೂ ಚಂದ ಅಂತ ತಿಳ್ಕೊಂಡ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳ್ಕೊಂಡು ಯಾಕಾದರೂ ಇರುವುದು ಅಲ್ಲ. ಶುಚಿ ಅಶುಚಿ ಎರಡೂ ಸಮಾನವಾಗಿ ಕಂಡ್ರೆ ಹೆಂಗಿದ್ರು ಚಂದ. ಇದರ ಪೂರ್ವದಲ್ಲಿ ಕತೆ ಹೇಳಿಯಾಗೈತಿ, ಒಂದು ಹೂವಿನ ಮಾಲಿ ತಂದು ಹಾಕಿದ್ರು ಅಷ್ಟ ಸಂತೋಷ ಇರಬೇಕು, ಒಂದು ಸತ್ತ ಹಾವು ತಂದು ಹಾಕಿದ್ರು ಅಷ್ಟ ಸಂತೋಷ ಇರಬೇಕು. ಅಥವಾ ಸಂತೋಷ ಇಲ್ಲದೇ ಇರಬೇಕು. ಅವ್ನು ಹೂವಿನ ಮಾಲಿ ಹಾರ ಹಾಕವಲ್ಲ, ಮತ್ತೊಂದು ಹಾರ ಹಾಕವಲ್ಲ, ಅವ್ನು ಕೇಳ್ದದ್ದು ಹಾಕವಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅದಕ್ಕೆ ಏನು ಹಾಕೊಂಡು ಹೋಗ್ಲಿ ಅನ್ನುವ ಸ್ಥಿತಿಯಲ್ಲಿ ಅವನು ಸಹಜವಾಗಿರ್ತಾನೆ. ಹೀಗಿರುವಾಗ ಯೋಗಿಯು ಹೇಗಿದ್ದರೂ ಚಂದ ಅನ್ನೋದು ಇಲ್ಲಿ ಒಂದು ಕಡೆ ಆಗ್ತದೆ. ನೋಡ್ರಿ, ಅವನ ಸ್ವರೂಪಕ್ಕೆ ಯಾವ ಯಾವ ಹಾನಿಯೂ ಇಲ್ಲ, ಯಾವುದೇ ರೀತಿಯ ಹಾನಿಯೂ ಇಲ್ಲ ಅಂತ ಈ ಒಂದು ನುಡಿಯ ಅರ್ಥ. ಮಾಡುವುದನ್ನು ಮಾಡಲು ಅಂತ ಬರ್ತಾರೆ, ಅದನ್ನು ಹೇಳಕತ್ತೆ. ಮಾಡಬಾರದನ್ನು ಮಾಡಿದ, ಅದಕ್ಕೆ ದೃಷ್ಟಾಂತ ಕೊಡ್ತೀನಿ. ನಡು ರೋಡ್ನಾಗ ನಿಂತ ಇದೆ, ಹೆಣ್ಮಕ್ಳಿದಾರೋ ಗಂಡು ಮಕ್ಳಿದಾರೋ ಏನಿದ್ರು ಗೊತ್ತಿಲ್ಲ, ಮೂತ್ರ ವಿಸರ್ಜನೆ ಮಾಡಕತ್ತ. ಇದು ಮಾಡಬಾರದು, ಹೌದಲ್ಲ? ನಮ್ಮ ದೃಷ್ಟಿಯಲ್ಲಿ ನಮಗೆ ಸಂಬಂಧ ಇಲ್ಲ, ಯಾವಾಗ ಮೂತ್ರ ಬಂದೋ ಅವಾಗ ಬಿಡ್ತದೆ. ಈಗ ಎತ್ತು ಆಕಳು ಏನದಾವಲ್ಲ ಪ್ರಾಣಿಗಳು, ನಾವು ಇಲ್ಲೇ ಮೂತ್ರ ಮಾಡಬೇಕು, ಇಲ್ಲೇ ಬಿಡಬೇಕು ಅಂತ ಗೊತ್ತದೆ. ನಾವು ಏನು ಗೊತ್ತಿಲ್ಲ. ಮತ್ತಿವು ಎತ್ತ ಅಂದಿಗಿದೆ, ಇವನ ಶರೀರ ಎತ್ತು, ಇವನ ಶರೀರ ಇವ ಅಲ್ಲ, ತತ್ವಜ್ಞಾನಿಯ ಶರೀರ. ಅದು ಎಲ್ಲಿ ಮೂತ್ರ ಮಾಡ್ತದೋ, ಎಲ್ಲಿ ಮೂಲಕ ಸೇರ್ಧನೆ ಮಾಡ್ತದೋ, ಎಲ್ಲಿ ಮಲಗ್ತದೋ, ಎಲ್ಲಿ ಹೇಳ್ತದೋ ಒಂದು ಗೊತ್ತಿಲ್ಲ ಅಂತ ಅಭಿಪ್ರಾಯ. ಉರುವ ಅಗ್ನಿಯಿಂದೆ ಬರಿತಾರ ಮುಂದೆ, ಉರುವ ಅಗ್ನಿಯಿಂದೆ ಕರ್ಪೂರವು ಎಂತು ಹಿಡಿ ಬೂದಿ ವ್ಯರಸಿ ಬೇವಂತೆ ಯೋಗೀಶನು ಉರುಪುವನು ಅಖಿಳ ಕರ್ಮವನು ನಿಶೇಷಂ ಆಗಿ ನಿಜ ಜ್ಞಾನ ಪಾವಕನೆಂದ.
ಎರಡನೇ ನೋಡಿ ಏನು ಎರಡನೇ ನುಡಿ ದಾಕ್ಷಿಣ? ಸರಿ ಆಯಿತು. ಜ್ಞಾನಾಗ್ನಿಯಿಂದೆ ಕರ್ಮಾನೇಕವನು ಯೋಗಿ ತಾನು ಅಶೇಷಿತಂ ಎನೆ ಸುಡುವನು. ಮಾನಿನಿ ಮೈತ್ರೇಯಿ ನಿನಗೆ ಸಂದೇಹವು ಇನ್ನೇನು ಉಂಟು, ಶಾಸ್ತ್ರ ಸಮ್ಮತವು ಇದು. ಜ್ಞಾನಾಗ್ನಿಯಿಂದೆ, ಇಲ್ಲಿ ಜ್ಞಾನವೇ ಅಗ್ನಿ. ಏನು ಸುಡ್ತಾನಂದ್ರೆ ಕರ್ಮಾನೀಕವನು, ಆ ಯೋಗಿಯಾದವನು ಸಂಚಿತ ಕರ್ಮವನ್ನು ಸುಟ್ಟು ಹಾಕುತ್ತಾನೆ. ಸಂಚಿತ ಕರ್ಮ ಸಂಪೂರ್ಣವಾಗಿ ಬೂದಿಯಾಗಿ ಹೋಗುತ್ತದೆ. ಆಗಾಮಿ ಕರ್ಮ ಹುರಿದ ಬೀಜದಂತೆ, ಅದು ಮತ್ತೆ ಮುಂದಿನ ಜನ್ಮಕ್ಕೆ ಕಾರಣ ಆಗೋದಿಲ್ಲ. ಶರೀರ ಬದುಕಿದೆ, ಜ್ಞಾನ ಆಗಿದೆ, ಜ್ಞಾನಾಕಾರ ವೃತ್ತಿಯಲ್ಲೇ ಇದ್ದಾನೆ. ಆದರೆ ಶರೀರ ಬದುಕಿರುವುದರಿಂದ ಅದರಿಂದ ಏನೇನೋ ಕ್ರಿಯೆಗಳು ನಡೀತಾ ಇದ್ದಾವೆ. ಅದು ಯೋಗ್ಯವಾದ ಕ್ರಿಯೆ ಆಗಿರಬಹುದು, ಅಯೋಗ್ಯವಾದ ಕ್ರಿಯೆ ಆಗಿರಬಹುದು, ಅದು ಪಾಪವನ್ನು ಉಂಟು ಮಾಡುವ ಕ್ರಿಯೆ ಆಗಿರಬಹುದು, ಪುಣ್ಯವನ್ನು ಉಂಟು ಮಾಡುವ ಕ್ರಿಯೆ ಆಗಿರಬಹುದು, ಸತ್ಕ್ರಿಯೆ ಅಸತ್ಕ್ರಿಯೆ ಯಾವುದೇ ನಡೆದಿರಬಹುದು ಅವನ ಶರೀರದಲ್ಲಿ. ಆದರೆ ಅವನಿಗೆ ಸಂಬಂಧಿತ ಏನಾದರೂ ಸಂಬಂಧ ಇಲ್ಲ. ಅದು ಹುರಿದ ಬೀಜದಂತೆ. ಇದರ ಅರ್ಥ ಏನು? ನಾನು ಮಾಡುವವನು ಅನ್ನೋ ಭಾವ ಅಲ್ಲಿ ಇಲ್ಲ. ನಾನು ಮಾಡುವವನು ಅನ್ನೋ ಭಾವನೆ ಅಲ್ಲಿಲ್ಲ. ಗುಣಾಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ವ್ಯವಹರಿಸುತ್ತವೆ. ಶರೀರ ತಾನು ಯಾವ್ಯಾವುದೋ ವಿಷಯದಲ್ಲಿ ವ್ಯವಹಾರ ಮಾಡ್ತದ ಅಂತ ಅವನು ತಟಸ್ಥಾಗಿದ್ದಾನೆ. ತಟಸ್ಥ ಆಗಿರುವುದರಿಂದ ಅವನ ಆಗಾಮಿ ಕರ್ಮ ಹುರಿದ ಬೀಜದಂತೆ, ಅದು ಮುಂದಿನ ಜನ್ಮಕ್ಕೆ ಕಾರಣ ಆಗೋದಿಲ್ಲ. ಹುರಿದ ಬೀಜ ಬಿತ್ತಕ್ಕೆ ಬರ್ತದೇನೆ? ಹುರಿದ ಬೀಜ ಬಿತ್ತಕ್ಕೆ ಬರುವುದಿಲ್ಲ. ಅದರಂತೆ ಆಗಾಮಿ ಕರ್ಮ ಏನಾದರೂ ಪುಣ್ಯ ಪಾಪಗಳನ್ನು ಉಂಟು ಮಾಡ್ತದೇನೋ ಅವಾಗ ಅಂದ್ರೆ ಮಾಡೋದಿಲ್ಲ. ಒಂದು ವೇಳೆ ಪುಣ್ಯ ಪಾಪಗಳು ಆಗ್ತಾವಂದ್ರೆ ಮತ್ತೆ ಜನ್ಮ ಬೇಕು, ಮತ್ತೆ ಜನ್ಮ ಬರ್ತದೆ. ಅದಕ್ಕಾಗಿ ಜ್ಞಾನಾಗ್ನಿಯಿಂದೆ ಕರ್ಮಾನೀಕವನು ಯೋಗಿ ತಾನು ಅಶೇಷಿತ ಮೇಲೆ ಸಂಚಿತ ಕರ್ಮದಲ್ಲಿ ಸ್ವಲ್ಪವೂ ಉಳಿಯದಂತೆ. ಅದಕ್ಕೆ ಪ್ರಟಾನ್ ಕೊಟ್ಟಾರೆ ಮುಂದೆ. ಕರ್ಪೂರ ಬೂದಿ ಸಹಿತ ಸುಟ್ಕೊಂಡು ಹೋಗ್ತದೆ, ಬೂದಿ ಇಲ್ಲ ಇಲ್ಲಿ. ಹಾಗೆ ಸಂಚಿತ ಕರ್ಮ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಹೆಂಗಂದ್ರೆ ಏನು? ಅದು ಬೆಂಕಿ ಹೆಚ್ಚಿ ಸುಡ್ತೇನೆ ಅಂತ ಕೇಳಿದರೆ, ನಾನು ಮಾಡಿದ್ದೇನೋ ಅನ್ನುವ ಅಭಿಮಾನ ಇಲ್ಲ. ಈಗ ತತ್ವಜ್ಞಾನ ಆದಾಗ ನಾನು ಇಂಥದ್ದನ್ನು ಮಾಡಿದ್ದೇನೋ ಅದು ಇಲ್ಲ, ಮಾಡುತ್ತಿರುವೆನೋ ಇದು ಇಲ್ಲ, ಎರಡೂ ಇಲ್ಲ. ಮಾಡಿದ್ದೇನೋ ಅಂದ್ರೆ ಭೂತಕಾಲದ್ದು. ಈ ನಾವು ಎಂದೇ ಬುದ್ಧಿ ಬಂದದ್ದು ಅಂತ ಸ್ಮರಣೆ ಮಾಡ್ತೇವಿಲ್ಲೋ, ಹಾಗೆ ಅವನಿಗಿಲ್ಲ ಇಲ್ಲ. ಅದಕ್ಕಾಗಿ ಏನಂತಾರೆ, ಸಂಚಿತ ಕರ್ಮ ಅನೇಕ ಜನ್ಮಗಳಲ್ಲಿ ಮಾಡಿರುವ ಪುಣ್ಯ ಪಾಪ ರೂಪ ಸಂಚಿತ ಕರ್ಮ. ಅದರಲ್ಲಿ ಫಲವನ್ನು ಕೊಡುವುದಕ್ಕೆ ಆರಂಭವಾದದ್ದು ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಇನ್ನೂ ಹಂಗಿದೆ. ಸಂಚಿತ ಕರ್ಮ ಅಶೇಷಿತ ಮೆನೆ, ಸ್ವಲ್ಪವೂ ಉಳಿಯದಂತೆ. ಸುಡುವನು, ಸುಟ್ಟು ಹಾಕ್ತಾನೆ. ಮಾನಿನಿ ಮೈತ್ರೇಯಿ ನಿನಗೆ ಸಂದೇಹವೇನೋದು ಯಾವುದರಿಂದ ಸುಟ್ಟು ಹಾಕ್ತಾನಂದ್ರೆ ಜ್ಞಾನಾಗ್ನಿಯಿಂದ ಸುಟ್ಟು ಹಾಕ್ತಾನೆ. ಜ್ಞಾನಾಗ್ನಿ ಅಂದ್ರೆ ಏನಿದ್ರೆ ಅರ್ಥ, ನಾನು ಮಾಡಿದೆ, ನಾನು ಅಭಿಮಾನ ಹೋಯಿತು. ಶರೀರನ ಅಂದಾಗ ಅದೆಲ್ಲ ನಮ್ಗೆ ಅಂಟ್ತದೆ. ಶರೀರನ ಅಲ್ಲ ಅಂದ್ರೆ ಅದು ಯಾವುದೂ ಅಂಟಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನಾಗ್ನಿಯಿಂದ ಸಂಚಿತ ಕರ್ಮ ಸಂಪೂರ್ಣವಾಗಿ ಸುಟ್ಟು ಹಾಕುತ್ತಾನೆ. ಮಾನಿನಿ, ನಾನು ಹೇಳಿದ್ದೇನೆ ಅದಕ್ಕೆ ಮಾನಿನಿ ಅನ್ನೋದಕ್ಕೆ ಅರ್ಥ ಹೇಳಿದ್ದೇನೆ. ಮಾನವುಳ್ಳವಳೆ ಮೈತ್ರೇಯಿ ನಿನಗೆ ಸಂದೇಹವು ಇನ್ನೇನುಂಟು? ಯೋಗಿಯಾದವನು ಬದುಕುತ್ತಿರುವಾಗ ಅವನ ಕರ್ಮ ಸಂಪೂರ್ಣವಾಗಿ ಅಂದರೆ ಸಂಚಿತ ಕರ್ಮ ಸಂಪೂರ್ಣವಾಗಿ ಜ್ಞಾನಾಗ್ನಿಯಿಂದ ಸುಟ್ಟು ಹೋಗಿರುತ್ತದೆ. ಶಾಸ್ತ್ರಾನುಮತವಿದು, ನಾನು ಹೇಳ್ತಾ ಇಲ್ಲ ಅಂತಾರೆ ಯಾಜ್ಞವಲ್ಕ್ಯರು. ಶಾಸ್ತ್ರಾನುಮತವಿದು. ಶಾಸ್ತ್ರ ಬ್ರಹ್ಮಜ್ಞಾನಿಗಳ ಮೇಲೆ ಹಾಕ್ತದೆ, ಬ್ರಹ್ಮಜ್ಞಾನಿಗಳು ಶಾಸ್ತ್ರದ ಮೇಲೆ ಹಾಕ್ತಾರೆ. ನಾನು ಹೇಳಿದ್ದೇನೆ ಅಂತ ತತ್ವಜ್ಞಾನಿ ಅನ್ನೋದಿಲ್ಲ, ಹೀಗೆ ಶಾಸ್ತ್ರವು ಹೇಳುತ್ತದೆ ಅಂತ. ಗಾರ್ಗಿ ಕಥೆ ಹೇಳಿದಾಗ ಬಂದದ್ದು ಅದು. ಗಾರ್ಗಿ ಕಥೆ ಹೇಳಿದಾಗ ಬ್ರಹ್ಮಜ್ಞಾನಿಗಳು ಹೀಗೆ ಹೇಳುತ್ತಾರೆ, ನಾ ಹೇಳುವುದಿಲ್ಲ ಅಂತ ಉತ್ತರ ಕೊಟ್ಟರು ಅಂತ ಗಾರ್ಗಿ ಕಥೆ ಹೇಳೋಕೆ ಬಂದದ್ದು. ನೆನಪು ಮಾಡಿಕೊಡ್ರಿ ಅಷ್ಟೇ.
ಶಾಸ್ತ್ರ ಸಮ್ಮತವು ಇದು, ಶಾಸ್ತ್ರಕ್ಕೆ ಇದು ವರ್ಪಿತವಾದದ್ದು. ಉರುವ ಅಗ್ನಿಯಿಂದೆ ಕರ್ಪುರವು ಎಂತು ತಿಳಿ ಬೂದಿ ವೆರಿಸಿ ಜೀವಿಸುವಂತೆ ಯೋಗೀಶನು ಉರುಪುವನು ಅಖಿಲ ಕರ್ಮವನು ನಿಶ್ಶೇಷವಾಗಿ ನಿಜ ಜ್ಞಾನ ಪಾವಕನಿಂದ. ನಿಜ ಜ್ಞಾನ ಪಾವಕನಿಂದ. ನಿಜ ಜ್ಞಾನ ಅಂತ ಯಾಕೆ ಹಾಕಿದ್ರು ಅಂದ್ರೆ ಬ್ರಹ್ಮನಿಷ್ಠತ್ವ. ನಿಜ ಜ್ಞಾನ ಕೇವಲ ಶ್ರೋತ್ರಿಯತ್ವ ಅಲ್ಲ, ಇಲ್ಲಿ ಬ್ರಹ್ಮನಿಷ್ಠತ್ವ ಎರಡೂ ಇದೆ. ಶ್ರೋತ್ರಿಯತ್ವನೂ ಇದೆ, ಬ್ರಹ್ಮನಿಷ್ಠತ್ವನೂ ಇದೆ. ಯಾಕಂದ್ರೆ ವೈಯಾಕರಣೆ ಒಬ್ಬನು ಹೇಳಿದಾರಲ್ಲ, ಹೀಗಾಗಿ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ. ಮೌನಿಯಲ್ಲಿ ಶ್ರೋತ್ರಿಯತ್ವ ಇದೆ, ಎಲ್ಲ ಓದಿದಾನೆ, ಆದರೆ ಯಾರಿಗೂ ಹೇಳೋದಿಲ್ಲ. ಇಲ್ಲಿ ಏನಂತಾರೆ, ನಿಜ ಜ್ಞಾನ ಪಾವಕನಿಂದ ಆತ್ಮನ ಯಥಾರ್ಥವಾದ ಜ್ಞಾನರೂಪ ಬೆಂಕಿಯಿಂದ, ಪಾವಕ ಅಂದ್ರೆ ಬೆಂಕಿ, ಬೆಂಕಿಯಿಂದ ಅದು ದೃಷ್ಟಾಂತ ಕೊಡ್ತಾರೆ. ಉರಿಯುವ ಅಗ್ನಿಯಲ್ಲಿ ಅಥವಾ ಕರ್ಪೂರಕ್ಕೆ ಬೆಂಕಿ ಹೇಳ್ತೀರಿ, ಒಂದು ಕರ್ಪೂರದ ರಾಶಿ, ಒಂದು ರಾಶಿ ಹಾಕಿ ಅದು ಕರ್ಪೂರಕ್ಕೆ ಬೆಂಕಿ ಹೇಳ್ತೀರಿ. ಅಲ್ಲಿ ಒಂದು ಇಟ್ಟರೆ ಬೂದಿ ಉಳಿತೈತೆ, ಏನಾದ್ರು ಬೂದಿ ಉಳಿದಿಲ್ಲ. ಕಸ ಸೋಡ್ರಿ, ಬೂದಿ ಉಳಿತೈತೆ. ಕಸ ಸುಟ್ರೆ ಬೂದಿ ಉಳಿತೈತೆ. ಕರ್ಪೂರದ ಪರ್ವತಕ್ಕೆ ಬೆಂಕಿ ಬೆದರಲ್ಲಿ ಬೂದಿ ಉಳಿದಿಲ್ಲ, ಎಲ್ಲ ನಿಶೇಷವಾಗಿ ಭಸ್ಮಾಗಿ ಹೋಗ್ತದೆ. ಹಾಗೆ ಸಂಚಿತ ಕರ್ಮ ಸಂಪೂರ್ಣವಾಗಿ ನಾಶ ಆಗ್ತದೆ ಅಂತ ಹೇಳಕ್ಕೆ ದೃಷ್ಟಾಂತ ಕೊಟ್ಟಾರೆ. ಉರುವ ಅಗ್ನಿಯಿಂದೆ ಕರ್ಪೂರವು ಎಂತು ತಿಳಿ ಬೂದಿ ವೆರಿಸಿ ಬೇವಂತೆ, ಬೂದಿ ಸಹಿತವಾಗಿ ಸುಟ್ಟು ಹೋಗುವಂತೆ. ಬೇವಂತೆ ಅಂದರೆ ಸುಟ್ಟು ಹೋಗುವಂತೆ. ಯೋಗೀಶನು, ಯೋಗಿಯಾದವನು ಉರುಪುವನು ಅಖಿಲ ಕರ್ಮವನು ನಿಶೇಷವಾಗಿ. ಯಾವುದರಿಂದ? ನಿಜ ಜ್ಞಾನವೆಂಬುವ ಅಗ್ನಿಯಿಂದ. ಉರುಪುವನು ಕರ್ಮವನು, ಕರ್ಮವನ್ನು ನಿಶೇಷವಾಗಿ ಉರುಪುವನು ಅನ್ವಯ. ಕರ್ಮವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತಾನೆ. ಹೇಳಿದ್ದೀರ ಮೊದಲ, ಸುಟ್ಟು ಹಾಕುತ್ತಾನೆ ಅಂದ್ರೇನು? ಈ ಶರೀರವೇ ನಾನು ಅಲ್ಲ ಅಂದಾಗ ಈ ಶರೀರ ಮಾಡಿದ ಕರ್ಮಗಳು ನನಗೆ ಸಂಬಂಧ ಅದೇನಂತ ನಾವೆಲ್ಲ ಇಲ್ಲ. ಅದುವೇ ಸುಡುವುದು. ಸುಡುವುದಂದ್ರೆ ಅದೇ, ಮತ್ತೇನಲ್ಲ, ಸುಟ್ಟು ಹಾಕುವನು. ಈಗಲೂ ಕೂಡ ಶರೀರದಿಂದ ನಡೆಯುವ ವ್ಯವಹಾರಗಳಿಗೂ ನನಗೂ ಸಂಬಂಧ ಇಲ್ಲ ಅಂತ. ಇದು ಆಗಾಮಿ, ಜ್ಞಾನೋತ್ತರ ಕಾಲದಲ್ಲಿ ನಡೆಯುವ ಆಗಾಮಿ. ಮುಂದೆ ಬರ್ತದ ನೋಡೋಣ. ಕರ್ಮವನ್ನು ನಿಶೇಷವಾಗಿರೆ ನಿಜ ಜ್ಞಾನ ಪಾವಕನಿಂದ ಉರುಗುವನು, ಸುಟ್ಟು ಹಾಕನು, ಉರುಪುವನು. ಯಾವುದನ್ನು ಸುಟ್ಟು ಹಾಕ್ತಾನು ಅಂದ್ರೆ ಬರೀತಾರೆ ಇನ್ನು ಮುಂದೆ. ದ್ವೈತ ಕಾನನವನು ಅದ್ವೈತಾಗ್ನಿಯಳು ಭಸ್ಮೀಭೂತವೆನಲ್ ಸುಡುವನು ಯೋಗಿ ಭೂತ ಶರೀರಿ ಮೈತ್ರೇಯಿ ನಂಬು ಇದನು ಇಲ್ಲಿ ಮಾತು ಬೇರೆ ಏನುಂಟು. ಮೊದಲ ಇದನ್ನು ದುಷ್ಟ ನೋಡಿ, ಶಬ್ದ ನೋಡ್ರಿ. ದ್ವೈತ ಕಾನನವನು, ಎರಡು ಎಂಬುವುದು ದ್ವೈತ, ಇದೆಲ್ಲ ಕಾನನ. ತೋರುವುದೆಲ್ಲವೂ ದ್ವೈತವೆಂಬುವ ಅರಣ್ಯ, ದ್ವೈತವೆಂಬುವ ಅರಣ್ಯ. ದ್ವೈತ ಕಾನನವನು ಅದ್ವೈತಾಗ್ನಿಯಳು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಬ್ರಹ್ಮವೇ ಸತ್ಯ, ಜಗತ್ತು ಮಿಥ್ಯ. ಅದ್ವೈತಾಗ್ನಿಯಳು, ಶಬ್ದಾರ್ಥ ನೋಡೋಣ ಮೊದಲು. ಅದ್ವೈತಾಗ್ನಿಯಳು ಭಸ್ಮೀಭೂತವೆನಲ್ ಸುಡುವನು, ಭಸ್ಮೀಭೂತವೆನಲ್ ಸುಡುವನು. ಎಲ್ಲವೂ ಭಸ್ಮವಾಗಿ ಹೋಗಿದೆ, ಅಲ್ಲಿ ಏನೂ ಲವಲೇಶವು ಉಳಿದಿಲ್ಲ, ಶೇಷ. ಭಸ್ಮೀಭೂತವೆನಲ್ ಸುಡುವನು ಯೋಗಿ. ಭೂತ ಶರೀರಿ, ಭೂತ ಶರೀರಿ ಅಂದ್ರೇನು? ಏನನ್ನೂ ಮಾಡುವುದಕ್ಕಾಗಿ ಶರೀರವು ಬಂದಿತ್ತೋ ಅದನ್ನು ಮಾಡುವುದರಲ್ಲಿ ನಿನ್ನ ಶರೀರವನ್ನು ನೀನು ತೊಡಗಿಸಿಕೊಂಡಿರುವುದರಿಂದ ನಿನ್ನ ಶರೀರವು ಪುಣ್ಯಮಯವಾದ ಶರೀರ, ಭೂತ ಶರೀರಿ. ಮೈತ್ರೇಯಿ ನಂಬು ಇದನ್ನು ಇಲ್ಲಿ, ನಾನು ಹೇಳಿದ್ದನ್ನು ನಂಬು. ಬೇರೇನುಂಟು ಮಾತು ತಿಳಿಯಲಿಕ್ಕೆ ಬೇರೇನುಂಟು ಮಾತು. ದ್ವೈತ ಕಾನನ ಅದ್ವೈತ ಅಗ್ನಿ ಇಲ್ಲಿ ಬರೆದದ್ದು. ಅಹಂ ಬ್ರಹ್ಮಾಸ್ಮಿ ಅನ್ನುವ ಜ್ಞಾನ ದೃಢವಾದಾಗ ಜಗತ್ತು ಅವನ ದೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಕಣ್ಣಿಲ್ಲ ನಮ್ಗೆ ಜಗತ್ತು ಇಲ್ಲವೇ ಇಲ್ಲ, ಕಾಣುವುದಿಲ್ಲ ಏನವಾಗ ಅಂದ್ರೆ ಕಾಣ್ತದೆ, ಪರಂತು ಸುಳ್ಳು ಅಂತ ನಿಶ್ಚಯ ಇದೆ.
ಇಷ್ಟೇ ಮತ್ತೇನಿಲ್ಲ. ಸುಡುವುದು ಅಂದ್ರೆ ಏನು? ಎಲ್ಲರಿಗೂ ಬೆಂಕಿ ಹಿಡಿಸಿದ ಅಂತ ಅರ್ಥ ಮಾಡಬೇಡ್ರಿ. ಈ ಜಗತ್ತಿಗೆ ಇರುವಿಕೆ ಇಲ್ಲ. ಇದಕ್ಕಿಂತ ಮೊದಲು ಇದಕ್ಕೂ ಇರುವಿಕೆ ಇಲ್ಲ ಅಂತ ನಿಶ್ಚಯ ಮಾಡ್ಯಾನ. ತನ್ನ ಶರೀರಕ್ಕೆ ಇರುವಿಕೆ ಇಲ್ಲ ಅಂತ ನಿಶ್ಚಯ ಮಾಡಿದಾಗ ತಾನು ಸುಳ್ಳು ಆದಾಗ ಜಗತ್ತೆಲ್ಲ ಸುಳ್ಳು. ಹುಟ್ಟ ಅಂತ ಹೇಳಿದ್ದೆ, ಸುಮ್ಮನೆ ನೆನಪು ಮಾಡ್ತೇವೆ. ಏನು ಬರೀ ಹೇಳಿದ್ದೆ ಹೇಳೋದಿಲ್ಲ, ಶಬ್ದದಾಗ ಹೇಳಿದ್ದೆ. ಬಾದಿರ್ತೇನೆ ಮಹಾಪೂರ್ ಬಂದಿತ್ತು, ಅದರ ಒಂದು ಪ್ರಾಣಿ ತೇಲಿ ಹೋಗ್ತಿತ್ತು. ನರಿ ಊರ್ ಮುಂದೆ ಭಾಳ ಮಂದಿ ಮಹಾಪೂರ ನೋಡಕ್ ಬಂದಿದ್ರು. ಈ ಹಣ ಕೊಡ್ರ ಜಗತ್ ಮುಳುಗ್ತದ ಅಂತ. 4 ಸಲ ಅಂತೂ 4 ಹುಡುಗರು ಪೈಲ್ವಾನ್ರು ಈಶಿ ಹೋಗಿ ಅದನ್ನ ನಡ್ಕೊಂಬಂದ್ರಿ. ಹಿರಿಯರು ಹೇಳಿದ್ರು ನಡ್ಕೊಂಬರ್ರಿ ಜಗತ್ ಮುಳುಗ್ತದ ಅಂತದ. ಹ್ಯಾಂಗ ಅನ್ನೋದು ಕೇಳೋನು ಅಂತ ಇಷ್ಟ ಅಭಿಪ್ರಾಯ. ಹಿಡ್ಕೊಂಬಂದ್ರು ನಡಗ್ತಿರ್ತದು, ಜಗತ್ ಮುಳುಗ್ತದ ಅಂತೆಲ್ಲ. ಹ್ಯಾಂಗ ಮೊದಲು ಅನ್ಬೇಕ ಬಿಸಿ ಮಾಡ್ರಿ, ಉರಿ ಹೆಚ್ಚೆ ಮಾತಾಡಕ್ಕೆ ನನಗೆ ಬರೋದಿಲ್ಲ ಕಂಡೈತಿ. ಆಯ್ತು ಕಂಡೆ ಕಾಸಿದ್ರು, ಮೈಗೆಲ್ಲ ಜಾಡಿಸ್ತು. ಜಗತ್ತ ಮುಳುಗ್ತದಂದೆಲ್ಲ ಹ್ಯಾಂಗ ಅಂತ. ನಿಮ್ಮ ದೃಷ್ಟಿಯಿಂದ ಮುಳುಗ್ತದೆ ಅಂತ ಹೇಳಿಲ್ಲ, ನನ್ನ ದೃಷ್ಟಿಯಿಂದ ನಾ ಸತ್ತು ಆದ್ರೆ ಜಗತ್ ನನಗೆ ಇಲ್ಲಿ ಜಗತ್ ಮುಳುಗ್ತದ. ನಾನು ದೃಷ್ಟಿಯಿಂದ ಹೇಳಿದ್ವ ಮಾರಾಯಗೌಡ, ನಿಮ್ಮ ದೃಷ್ಟಿಯಿಂದ ಹೋಗಿ ಹೋಯ್ತು. ಕತೆ ಏನು ಅಂತ ಕೇಳಿದ್ರೆ, ಈ ಶರೀರವೇ ನಾನಲ್ಲ ಅಂತ ನಿಶ್ಚಯ ಮಾಡಿದ ತತ್ವಜ್ಞಾನಿಗೆ ಈ ಜಗತ್ತು ಕಾಣ್ತದೇನಂದ್ರೆ ಕಾಣ್ತದೆ, ಪರಂತು ಮಿಥ್ಯಾಭೂತವಾಗಿ ಕಾಣ್ತದೆ. ಬಾಧಿತ ಅನುವೃತ್ತಿ ಅಂತ ಕರಿತೇವೆ. ಬಾಧಿತ ಅನುವೃತ್ತಿ, ಅದಕ್ಕೆ ಇರುವಿಕೆ ಇಲ್ಲ. ಹಗ್ಗದ ಜ್ಞಾನ ಆಯಿತು, ಆಗ ಹಂಗ ಕಾಣ್ತದೆ ಅದು ಅಂತ ಇಟ್ಕೊಳ್ರಿ. ಉದಾಹರಣೆಗೆ ಇಲ್ಲ ಕಲ್ಪಿ ಚಿಕ್ಕ ಬೆಳ್ಳಿನ ಶುಕ್ತಿ ಜ್ಞಾನ ಆಯಿತು, ಅದು ಬೆಳ್ಳಿ ಹಂಗ ಕಾಣ್ತದೆ. ಖರೇನ ಮತ್ತ ಅಲ್ಲಿ ಬೆಳ್ಳಿ ಐತೇನ? ಸುಳ್ಳು ಅಂದ್ರೆ ಬೆಳ್ಳಿಲ್ಲ ಅನ್ನಂಗನ ಅಲ್ಲ. ಮತ್ತೆ ಈ ಜಗತ್ತು ಸುಳ್ಳು ಅಂದ್ರೆ ಇದಿಲ್ಲ ಅನ್ನಂಗನ. ಜಗತ್ತು ಸುಡ್ದಾನಂದ್ರೇನು? ಜಗತ್ತು ಇಲ್ಲದೆ ಇಲ್ಲ ಅಂತ ನಿಶ್ಚಯ ಮಾಡ್ತಾನಂತ ಅಭಿಪ್ರಾಯ ಅಲ್ಲದೆ ಸುಡ್ತಾನಂತ ಅಭಿಪ್ರಾಯ ಇಲ್ಲ. ತಿಳಿಲಿ ಅಂತ ದೃಷ್ಟಾಂತ ಮಾಡ್ಯಾರ. ಕರ್ಪೂರದ ರಾಶಿಗೆ ಬೆಂಕಿ ಹೆಚ್ಚಿದ್ರೆ ಅದು ವಿಶೇಷವಾಗಿ ಹೇಗೆ ಸುಟ್ಟು ಹೋಗುತ್ತದೆಯೋ ಹಾಗೆ ನಿಜಜ್ಞಾನ, ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ ಎರಡೂ ಇದಾವೆ. ಇವನಲ್ಲಿ ಅಲುಗಾಟಿಲ್ಲ, ದೃಢಜ್ಞಾನ ಇದೆ, ಅದುವೇ ನಿಜ ಜ್ಞಾನ. ಅದೇ ಬೆಂಕಿ. ಆ ಬೆಂಕಿಯಿಂದ ಈ ಜಗತ್ತು ಸುಟ್ಟು ಹೋಗಿದೆ. ಮಹಾಭಾರತ ಕಥೆ ಕೇಳಿದಿರಲ್ಲ. ರಥ, ಅರ್ಜುನನ ರಥ ಭಸ್ಮೀಭೂತಾಗಿ ಹೋಗಿತ್ತು. ಅಶ್ವತ್ಥಾಮಾದಿಗಳು ಬಾಣ ಬಿಟ್ಟದರಿಂದ. ಆದರೆ ಪರಮಾತ್ಮ ಸಂಕಲ್ಪ ಮಾಡಿದ್ದ, ಯುದ್ಧ ಮುಗಿಯುವವರೆಗೆ ಅದು ಇರಬೇಕು. ಪರಮಾತ್ಮನ ಸಂಕಲ್ಪ. ಅರ್ಜುನ ದಿನ ಕೃಷ್ಣ ಮೊದಲು ಇಳಿತಿದ್ದ. ಯಾಕೆ ಅವನು ಡ್ರೈವರ್ ಮೊದಲು ಇರೋದ. ಕಾರ್ ಗಾಡಿ ಡೋರ್ ತೆಗೆದಾಗ ಓನರ್ ಇಳಿತ. ದಿನ ಮೊದಲು ಇಳಿತಿದ್ದ. ಮುಗೀತು, ಯುದ್ಧ ಮುಗೀತು. 18 ದಿನದ ಯುದ್ಧ ಮುಗೀತು. ದುರ್ಯೋಧನ ಸಂಹಾರವು ಆಯಿತು. ಕೃಷ್ಣ ಅರ್ಜುನರು ರಥದಲ್ಲಿ ಕುಳಿತು ಬಂದರು. ಎಲ್ಲಿ ತಾವು ಇರುವ ಜಾಗಕ್ಕೆ ಬಂದರು. ಪರಮಾತ್ಮ ಹೇಳಿದ್ದ ಇಳಿ ಅಂತ. ಯಾಕಪ್ಪ ದಿನಾಲು ನೀ ಇಳಿತಿದ್ದೆ, ಆಮೇಲೆ ನನಗೆ ಇಳಿ ಅಂತಿದ್ದಿ, ಇವತ್ತು ನನಗೆ ಯಾಕೆ ಇಳಿ ಅಂತಿ? ಹೇಳಿದಷ್ಟು ಕೇಳಂದ ಪರಮಾತ್ಮ. ಇವತ್ತು ನೀವು ಓನರ್ ಅಲ್ಲ, ನಾವು ಓನರ್. ಯುದ್ಧ ಮುಗೀತು. ನಾವು ಯಾತಕ್ಕೆ ಬಂದಿದ್ದ ಪರಮಾತ್ಮ? ದುಷ್ಟ ನಿಗ್ರಹ ರಕ್ಷಣೆಗೆ ಬಂದಿದ್ದ. ನನ್ನ ಕರ್ತವ್ಯ ಮುಗೀತು. ನಿನಗೆ ನಾ ಹಾಳಲ್ಲ, ನಾ ಓನರ್ ಇವತ್ತು, ಇಳಿ ಅಂತ. ನಾವು ಇಳಿದ ಕೂಡಲೇ ಪರಮಾತ್ಮ ಹೇಳ್ದ, ದಗ 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 ಸುಟ್ಟೋಯ್ತು. ಅದು ರಥ ಸುಟ್ಟೋಯ್ತು. ಪರಮಾತ್ಮ ಸಂಕಲ್ಪ ಮಾಡಿ ನಿಲ್ಲಿಸಿದ್ದ. ಅದು ಅರ್ಜುನನಿಗೆ ಖರೆ, ಪರಮಾತ್ಮನಿಗೆ ಸುಳ್ಳು. ಯಾಕಂದ್ರೆ ಅವನ ಆಜ್ಞೆ ಮಾಡಿ ನಿಲ್ಲಿಸಿದಾನಲ್ಲ, ಅದನ್ನು ಸುಟ್ಟದ್ದನ್ನು ಸುಟ್ಟು ಹೋಗಿತ್ತದು. ಪರಮಾತ್ಮನ ಆಜ್ಞೆಯ ಮೇಲೆ ನಿಂತಿತ್ತು. ಇದು ದೃಷ್ಟಾಂತ, ದಾರ್ಪಾತಕ್ಕೆ ಬೇರೆ. ಈ ಜಗತ್ತು ನಮ್ಗೆ ನಿಮಗೆ ಎಲ್ಲ ಕಾಣ್ತದೆ. ತತ್ವಜ್ಞಾನಿಗೆ ಕಾಣುವುದಿಲ್ಲ, ಸುಟ್ಟು ಹೋಗಿದೆ, ಬಾಧಿಸಿಕೊಂಡು ಹೋಗಿದೆ. ಇದು ಬಾಧಿತ ಅನುವೃತ್ತಿಯಿಂದ ಕಾಣುವುದು ಅಂತ ಇದ್ರ ಅಭಿಪ್ರಾಯ. ದ್ವೈತ ಕಾನನ
ದ್ವೈತ ಕಾನನವನು ಅದ್ವೈತ ಅಗ್ನಿಗಳು ಭಸ್ಮೀಭೂತವೆನಲ್ ಸುಡುವನು ಯೋಗಿ ಭೂತ ಶರೀರಿ ಮೈತ್ರೇಯಿ ನಂಬಿದನು ಇಲ್ಲಿ ಮಾತು ಬೇರೇನುಂಟು ತಿಳಿಯಲ್ಕೆ. ಅದರಿಂದ ಪುಣ್ಯ ಪಾಪದ ಫಲವಿಲ್ಲ ಆತ್ಮವಿದನೊಳಗೆ ಅವು ತಮ್ಮನು ಅರಿಯದ ಮದಮುಖರುಗಳನ್ನು ಆಶ್ರಯಿಸಿ ತೋರ್ಪವು ನಿಜವಿದು ನಿರ್ಮಳೆಂದು ಮಂಡಲ ಮುಖಿ. ಮತ್ತು ಅದೇ ಶಬ್ದ ನಿರ್ಮಲ ಎಂದು ಮಂಡಲ ಮುಖಿ, ಚಂದ್ರನಂತಹ ಮುಖೋಳ್ಳವಲೆ ಅಂತ ಇದಕ್ಕೂ ಅಷ್ಟೇ ಅರ್ಥ. ಅದರಿಂದ ಯಾವುದರಿಂದ ದ್ವೈತವೆಲ್ಲವೂ ನಾಶವಾಗಿ ಹೋಗಿರುವುದರಿಂದ ಅಂತ ಅರ್ಥ ಅಲ್ಲ, ಬಾಧಿತ ಅನುವೃತ್ತಿಯಿಂದ ಕಾಣುತ್ತದೆ ಅಷ್ಟೇ, ಅದು ಇರುವಿಕೆ ಅದಕ್ಕಿಲ್ಲ ತತ್ವಜ್ಞಾನಿಯ ದೃಷ್ಟಿಯಲ್ಲಿ. ಅದರಿಂದ ಪುಣ್ಯ ಪಾಪದ ಫಲವಿಲ್ಲ. ಜಗತ್ತನ ಇಲ್ಲ ಅಂದಮೇಲೆ ಪುಣ್ಯ ಇಲ್ಲಿ ಬಂತು, ಪಾಪ ಇಲ್ಲಿ ಬಂತು, ಯಾವುದೂ ಇಲ್ಲ. ಪುಣ್ಯ ಪಾಪದ ಫಲವಿಲ್ಲ ಆತ್ಮವಿದನೊಳಗೆ. ಯಾರಲ್ಲಿ ಅಂದರೆ ತತ್ವವೇತನಲ್ಲಿ ಪುಣ್ಯ ಪಾಪದ ಸಂಬಂಧವೇ ಇಲ್ಲ, ಫಲವಿಲ್ಲವು, ಆತ್ಮನೊಳಗವು. ತಮ್ಮನು ಅರಿಯದ, ಹಂಗಂದ್ರೆ ಪುಣ್ಯ ಪಾಪ ಯಾರಿಗೆ ಹೇಳ್ತೀರಿ ಅಂದ್ರೆ ತಮ್ಮನ್ನು ಅರಿಯದ ಮದ ಮುಖರುಗಳನ್ನು ಆಶ್ರಯಿಸಿ ತೋರ್ಪುವು. ಮದ ಮುಖರುಗಳನ್ನು ಆಶ್ರಯಿಸಿ ಶರೀರವೇ ನಾನು. ಬ್ರಹ್ಮ ಮೊದಲು ಪಿಪೀಳಿ ಕಾಂತವು ಸುಮ್ಮನೆ ಹಮ್ಮಿಲನಿ ಕೆಡುವರು, ತಮ್ಮ ಬದುಕಿದು ಅನಿತ್ಯವೆಂಬುದನ್ನು ಒಮ್ಮೆ ಚಿಂತಿಸರು. ಹೆಮ್ಮೆಯಲ್ಲಿ ಹಿರಿದಾಗಿ ಸಂಸ್ಕೃತಿ ಧರ್ಮದಲ್ಲಿ ಮರೆತಿರಲು ತಮ್ಮನು. ಮೃತ್ಯುವು ಎಂದು ವೈವಳು ಕಾಣರು ಅವರೆಂದ ಅಂತ ಅನುಭವ ಅಮೃತಕಾರ ಒಂದು ಪದ್ಯ ಅಷ್ಟೇ, ಮತ್ತೇನಿಲ್ಲ. ಬ್ರಹ್ಮ ಮೊದಲು, ಚತುರ್ಮುಖ ಬ್ರಹ್ಮ ಮೊದಲು, ಪಿಪೀಲಿ ಕಾಂತವು ಇರುವೆಯವರಿಗೆ. ಆ ಶರೀರವೇ ನಾನು ಅಂತ ತಿಳ್ಕೊಂಡಿದ್ದಾವಂತೀವಲ್ಲ, ಸುಮ್ಮನೆ ಹಮ್ಮಿನಲ್ಲಿ ಕೆಡುವರು. ಶರೀರವೇ ನಾನು ಅನ್ನೋದು ಹಮ್ಮ. ಹಾಗಾದ್ರೆ ನಮ್ಮ ನಿಮ್ಮೆಲ್ಲ ಸ್ವರೂಪ ಶರೀರ ಏನು ಅಂದ್ರೆ ಅಲ್ಲ, ಒಳಗಿರುವ ಚೈತನ್ಯವೇ ನಮ್ಮ ಸ್ವರೂಪ. ಶರೀರವೇ ನಾವು ಅಂತ ಒಂದೇ ತಪ್ಪು ತಿಳ್ಕೊಂಡು ಅದೇ ಖರೆ ಅಂದ್ರೆ ಏನು ಅಪಾಯ ಆಕೈತಿ. ಒಬ್ಬ ಬ್ರಾಹ್ಮಣ ಸತ್ತಿದಾನ, ಅವನು ಸುಡುತ್ತಾರ, ಬ್ರಹ್ಮಹತ್ಯ ದೋಷ ಬಂದು ಗಿಂದಿತೈತೆ, ಒಳಗೆ ತಾವು ಹೋಗ್ಯಾನ. ಆ ಶರೀರ ಅದು 5 ಭೂತಗಳಿಂದ ಹುಟ್ಟಿದ್ದ. ಬ್ರಹ್ಮಹತ್ಯಾ ದೋಷ ಯಾಕೆ ಬರ್ತದೆ? ಶರೀರವೇ ನಾನು ಅಂದ್ರೆ ಬ್ರಹ್ಮಹತ್ಯಾ ದೋಷ ಬರ್ತದೆ ಅಂತ ತಿಳ್ಕೊಂಡಿದ್ದೇವೆ ಅಂತ. ಆದ್ರೆ ಬ್ರಹ್ಮಹತ್ಯಾ ದೋಷ ಇವಾಗೆಲ್ಲ ಇಲ್ಲ, ಯಾರಿಗೆ ತತ್ವಜ್ಞಾನಿಗಿಲ್ಲ. ಅದೊಂದು ಮಾತು ಬೇರೆ, ಸುಮ್ಮನೆ ದೃಷ್ಟಾಂತಕ್ಕೆ ಬಯಸಿದ್ದೇನೆ. ಶರೀರ ಎಂದು ಆತ್ಮ ಆಗೋದಿಲ್ಲ. ಮಲವೆರಡರ ಬೆಸುಗೆ ನೀನು ಅತಿ ಶುದ್ಧ ನಾನು, ಎಲೈತನವೇ ಮೊದಲಿನಂತೆ ನಿನಗೆ ನನಗೆ ಸಮರಸ ಬೇಡ ಅಂತಾರೆ ನಿಜಗೊಂಡು ಕೈವಲ್ಯ ಪದ್ಧತಿಯಲ್ಲಿ. ನೀನು ಮಲವೆರಡರೇ ಬೆಸುಗೆ, ತಂದೆ ತಾಯಿಗಳ ರೇಖೋ ರಕ್ತದಿಂದ ಹುಟ್ಟಿದ್ದು ನೀನು ಅಂತವೇನು ಮಲ ಅಲ್ಲೇ. ರೇತಸ್ಸು ಮುಟ್ಟಾದ ರಕ್ತ ಇರುವೆ ಎರಡೂ ಮಲ, ಅದು ಕೂಡಿದಾಗ ಇದು ಹುಟ್ಟಿದ್ದು. ಇನ್ನು ಬೆಳೆಯುವುದು ಕೂಡ ಅನ್ನದಿಂದಲೇ, ಹುಟ್ಟಿದ್ದು ಕೂಡ ಅನ್ನದಿಂದಲೇ. ಅವು ಅನ್ನ ಒಂದಿಟ್ಟು ಹಂಗೆ ಕುದಿಸಿ ಇಟ್ಬಿಟ್ರಿ, ಭಾಳ ಶುದ್ಧವಾಗಿ ನಾಡ್ತೇನೆ, ಸುಗಂಧ ಇದೆಯಾ ದುರ್ಗಂಧ. ಈ ಶರೀರದಾಗ ನೋಡು, ಸೋರುವುದು 9 ದ್ವಾರಗಳಿಂದ ಮಲ. ಹಿಗ್ಗುವಿ ಆತಕೋ ಅಂತ ಹಾಡಿದ್ರು ದಾಸರು. 9 ದ್ವಾರದಿಂದ ಮರ ಸೋರ್ತಾ ಇರ್ತದೆ. ಎಂದ ಶೋತಿಲ್ಲ, ಸುಮ್ಮನೆ ಸ್ನಾನ ಮಾಡ್ತೀರಿ ದಿನ ಅಂತೇಳಿ ಪಕ್ಕ ಎದ್ಕೊಂಡು ಆಗ್ತದೆ. 1 ವರ್ಷ ಸ್ನಾನ ಮಾಡೋದು ಬಿಟ್ಬಿಟ್ಟು ಮಲವೆರಡರ ಬೆಸುಗೆ ನೀನು ಅತಿ ಶುದ್ಧ ನಾನು, ನಿನಗೂ ನನಗೂ ಸಂಬಂಧವೇ ಇಲ್ಲ ಅಂತಾನ ತತ್ವಜ್ಞಾನಿ ಅಂತಾನ. ಕೆಲಸ ಕೇಳಿದ ಮಾತು ಅವ್ನು ಸಾಕೇ ಕೊಡ್ತಾನೆ, ಅನ್ನಕ್ಕೆ ಯಾಕೆ ಹೋಗ್ತಾನೆ, ಏನು ಕೆಲಸ ಅವಾಗತ್ತು ಇದ್ರೂ ಇದ್ದಂಗೆ ಇಲ್ಲ ತೋರೋದೇ ಇಲ್ಲ. ಅಂತೂ ಈ ಶರೀರವೇ ನಾನು ಅನ್ನೋರು ಯಾರು ಅನ್ನೋದನ್ನು ಬರ್ತಾರಿಲ್ಲೇ. ತಮ್ಮನು ಅರಿಯದೆ ಪ್ರತ್ಯೇಗಾತ್ಮ ಪರಬ್ರಹ್ಮ ಚೈತನ್ಯವೇ ನಾನು ಎಂದು ತಿಳಿಯದೆ ಮದ ಮುಖರುಗಳನ್ನು ಆಶ್ರಯಿಸಿ ಈ ಶರೀರವೇ ತಾನು ಎಂಬುವ ಬುದ್ಧಿಯಿಂದ ನಾನು ಬಹಳ ದೊಡ್ಡವನು ಮದ
ಶ್ರೀಮಂತಿಕೆಯ ಮದ ಇರಬಹುದು, ಕುಲದ ಮದ ಇರಬಹುದು, ಬಲದ ಮದ ಇರಬಹುದು, ರೂಪದ ಮದ ಇರಬಹುದು, ಅನೇಕ ವಿಧವಾದ ಮದಗಳು. ಅದರಾಗೂ ವಿದ್ಯಾಮದ ಒಂದು ಸೇರಿಸ್ಯಾರ ಮಾತು. ವಿದ್ಯಾಮದ ಯಾಜ್ಞವಲ್ಕಿಗೆ ಬಂದಿತ್ತು. ಗುರುಗಳು ಅದನ್ನು ಇಳಿಸಿದ್ರು, ಆ ಮತ ಇಳಿಸಿದ್ರು. ನನ್ನ ವಿದ್ಯೆನ ಕೊಟ್ಟು ಬಿಡು ಅಂದರು. ಅವ್ರ ಯೋಗ್ಯತೆ ಇತ್ತು, ಅವನು ವಾಂತಿ ಮಾಡಿಬಿಟ್ಟ ಯಾಜ್ಞವಲ್ಕ್ಯ ಮಹಾನುಭಾವ. ಇನ್ನು ಉಳಿದ ಶಿಷ್ಯರನ್ನ ತಿತ್ತಿರಿ ಪಕ್ಷಿಗಳನ್ನಾಗಿ ಮಾಡಿ ಅದನ್ನ ಸ್ವೀಕಾರ ಮಾಡಿಸ್ತಾರೆ ಗುರುಗಳು. ಅಂದ್ರೆ ವಿದ್ಯಾ ಮದ ಬರ್ತದೆ ಅನ್ನೋದು ಕಷ್ಟ ಇದು ಉದಾಹರಣೆ. ಅದಕ್ಕೆ ಮದ ಮುಖರುಗಳು. ಯಾವಾಗ ವಿದ್ಯಾ ಮದ ಬರ್ತದೆ? ನಾನು ಬಹಳ ಓದಿದವನು, ನನ್ನಷ್ಟು ವಿದ್ಯಾವಂತ ಯಾವನೂ ಇಲ್ಲ ಅಂದಾಗ ವಿದ್ಯಾ ಮದ ಬರ್ತದೆ. ಮತ್ತು ನಾನು ಓದಿದವನು ಅಂದ್ರೆ ನೀನು ಅಂತಿದೆ ಅಂತಾಯ್ತು. ಈ ದ್ವೈತ ಇಲ್ಲಿ ಸುಟ್ಟತೆ ಒಂದು ದ್ವೈತ ಅರಣ್ಯ ಎಲ್ಲಿ ಸುಟ್ಟತೆ ಸುಟ್ಟಿಲ್ಲ. ಮದ ಮುಖರುಗಳನ್ನು ಆಶ್ರಯಿಸಿ ತೋರ್ಪವು. ಪುಣ್ಯ ಪಾಪ ಯಾರಲ್ಲಿ ತೋರ್ತಾವಂದ್ರೆ ಶರೀರವೇ ನಾನು ಎಂಬುವ ಪಂಡಿತ ಪಾಮರರಲ್ಲಿ ತೋರುತ್ತವೆ. ಸಾಮಾನ್ಯವಾಗಿ ತೋರ್ಪವು. ನಿಜವಿದು ನಿರ್ಮಲೆಯೆಂದು ಮುಖಮಂಡಲ ಮುಖಿ. ಇದು ಯಥಾರ್ಥ. ಇದು ಶಾಸ್ತ್ರ ಪ್ರಮಾಣದಿಂದ ಗೊತ್ತಾಗುವಂಥದ್ದು. ಮುಂದೆ ನೋಡಿ, ಇದಕ್ಕೆ ಇದು ತಾನೇ ಪ್ರಾಯಶ್ಚಿತ್ತವೆಂದು ಮಾಡ್ಪುದು ತನ್ನನು ಅರಿಯದ ಮುನ್ನವೇ. ವಿದಿತವು ಅಹುದು ನಿಜವಿದು ತಿಳಿದಾತನೋಳು ಅದು ಘಟಿಸದು ಶ್ರುತಿ ಮತದಿಂದ. ಇದನ್ನ ಯಾಕೆ ಬರೋದ್ರು ಅಂತ ಕೇಳಿದ್ರೆ, ತತ್ವಜ್ಞಾನಿಯ ಶರೀರ ಮಾಡಬಾರದನ್ನು ಮಾಡಿದೆ ಅಂತ ಇಟ್ಕೊಳ್ರಿ. ಒಂದು ಪಾಪಕೃತ್ಯ ಮಾಡಿದೆ ತತ್ವಜ್ಞಾನಿಯ ಶರೀರ. ಆ ಪಾಪಕೃತ್ಯವನ್ನು ಮಾಡಿದಾಗ ಸಾಧಕ ಅವಸ್ಥೆಯಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ತಪ್ಪು ಮಾಡಿದಾಗ ಇನ್ನೊಮ್ಮೆ ತಪ್ಪು ಮಾಡೋದಿಲ್ಲ ಅಂತ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಪರಿಹಾರ ಮಾಡ್ಕೋಬೇಕು. ಆದರೆ ಈ ತತ್ವಜ್ಞಾನಿಯ ಶರೀರ ಯೋಗ್ಯ ಅಯೋಗ್ಯ ಅನ್ನೋದು ಏನೋ ಗೊತ್ತಿಲ್ಲ, ಅದೇನೇನು ಮಾಡಿತೋ ಗೊತ್ತಿಲ್ಲ. ಅಲ್ಲಿ ಏನಾದರೂ ಪಾಪಾದಿ ಕ್ರಿಯೆಗಳು ಘಟಿಸಿದಾಗ, ಅಂದರೆ ಪಾಪವನ್ನು ಉಂಟು ಮಾಡುವ ಕ್ರಿಯೆಗಳು ಘಟಿಸಿದಾಗ ಅದಕ್ಕೆ ಏನಾದರೂ ಪ್ರಾಯಶ್ಚಿತ್ತ ಮಾಡ್ಕೋಬೇಕೇ ನೀವು ಅಂತ ಯಾರಾದರೂ ಕೇಳಿದರೆ ಇಲ್ಲ ಅಂತಾರೆ, ಅದನ್ನು ಬರೀತಾರೆ. ಅದರಿಂದ ಪುಣ್ಯ ಪಾಪದ ಫಲವಿಲ್ಲಾಗೆ ಆಯ್ತಲ್ಲ. ಇದು ತಾನೇ ಪ್ರಾಯಶ್ಚಿತ್ತವೆಂದು, ಅಂದರೆ ಯಾವುದೋ ಒಂದು ತಪ್ಪು ಘಟಿಸಿದಾಗ ಅದರ ಪರಿಹಾರಕ್ಕೆ, ಪಾಪ ಉಂಟಾಗ್ತದೆ, ಆ ಪಾಪದ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ. ಕೃತ್ರ ಚಾಂದ್ರ ಏನಾದ ಮೊದಲಾದ ಪ್ರಾಯಶ್ಚಿತ್ತಗಳಿದಾವೆ ಹೇಳಿದ್ದಾರೆ. ಮಾಡ್ಬೋದು ತನ್ನನ್ನು ಅರಿಯದ ಮುನ್ನವೇ. ಇದು ಯಾವಾಗ ಅಂತ ಕೇಳಿದ್ರೆ, ತನ್ನನ್ನು ತಾನು ತಿಳಿಯದೇ ಇರುವಕ್ಕಿಂತ ಮೊದಲು ಪ್ರಾಯಶ್ಚಿತ್ತಾದಿಗಳನ್ನು ಮಾಡ್ಕೋಬೇಕಾಗ್ತದೆ. ವಿದಿತಬಹುದು ನಿಜವಿದು ತಿಳಿದಾತನೋಳು ಅದು ಮೊದಲು ಮಾಡುವುದು ವಿದಿತ, ಎಲ್ಲರಿಗೂ ಗೊತ್ತಿರುವಂಥದ್ದು. ತತ್ವಜ್ಞಾನ ಆಗೋಕ್ಕಿಂತ ಮೊದಲು ವಿದಿತವು ಅಹುದು ನಿಜವು ಇದು ತಿಳಿದಾತನು ಅಂದ್ರೆ ತನ್ನ ಸ್ವರೂಪವನ್ನು ಅರಿತಾತನು. ತಿಳಿದಾತನೋಳು ಅದು ಘಟಿಸದು. ಯಾವುದು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಘಟಿಸುವುದಿಲ್ಲ. ಅವನ ಶರೀರ ಏನೇನು ಮಾಡ್ತದೋ ಸಂಬಂಧ ಎಲ್ಲ ಸೂತ್ರ ಇಲ್ಲ. ಅಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಪ್ರಸಂಗ ಏನಾರ ಬರ್ತದೆ ಏನಂತ ಕೇಳಿದ್ರೆ ಇಲ್ಲ ಅಂತ ಅರ್ಥ, ಮತ್ತೇನಲ್ಲ. ಶ್ರುತಿ ಮತದಿಂದ ಘಟಿಸೋದು, ಶ್ರುತಿ ಮತದಿಂದ. ತತ್ವವೇತನಾದವನಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಅದೇ ತತ್ವವೇತನಿಗೆ ಅನ್ವಯ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಅನ್ನೋದು ಅವನಿಗೆ ಅನ್ವಯ, ಸಾಧಕರಿಗೆ ಅನ್ವಯ ಅಲ್ಲ. ಎಲ್ಲಿವರೆಗೆ ಸಾಧಕರು ಅನ್ನೋದು ಹೇಳಿಬಿಟ್ಟಿದ್ದೇನೆ. ಸಂಪೂರ್ಣವಾಗಿ ತನ್ನ ಶರೀರ ಇನ್ನೊಬ್ಬರ ಶರೀರದಂತೆ ಯಾವಾಗ ಕಾಣ್ತದ ಆವಾಗೂ ಕೃತಕೃತ್ಯ, ಯಾವಾಗ ಕಾಣ್ತದ ಅವಾಗ ಕೃತಕೃತ್ಯ. ಮುಂದೆ ನೋಡ್ರಿ, ಪ್ರಿಯಗಳು ಹಾಗಾದ್ರೆ ಅಲ್ಲಿ ಪುಣ್ಯ ಪಾಪ ಉಂಟಾದಾಗ ಅವರ ಗತಿ ಏನು? ಈಗ ಪುಣ್ಯದ ಫಲ ಏನಂದ್ರೆ ಸುಖ, ಪಾಪದ ಫಲ ಏನು ಅಂದ್ರೆ ದುಃಖ. ಮತ್ತು ಸುಖ ದುಃಖಗಳನ್ನು ಅನುಭವಿಸೋದಕ್ಕೆ ಇನ್ನೊಂದು ಶರೀರ ಬರಲೇಬೇಕು. ಇದು ಸಹಜವಾಗಿ ಹೇಳುವಂಥದ್ದು. ತತ್ವಜ್ಞಾನಿಯ ಶರೀರದಿಂದ ಪುಣ್ಯ ಪಾಪಾದಿ ಕ್ರಿಯೆಗಳು ಜರುಗಿವೆ. ಯಾವಾಗ ಜೀವನ್ಮುಕ್ತ ಅವಸ್ಥೆಯಲ್ಲಿ ಪುಣ್ಯ ಪಾಪಾದಿ ಕ್ರಿಯೆಗಳು ಆಗಿ ಹೋಗಿವೆ. ಮತ್ತು ಕರ್ಮ, ಸತ್ಕರ್ಮ ಇತ್ತು ಪುಣ್ಯ ಉಂಟು ಮಾಡ್ತದೆ, ಅಸತ್ಕರ್ಮ ಇತ್ತು ಪಾಪ ಉಂಟು ಮಾಡ್ತದೆ. ಮತ್ತು ಅವಕ್ಕೇನು ಗತಿ? ಅವು ಉಂಟಾಗಿದ್ದಾವೆ ಅಂದ್ರೆ ಅವಕ್ಕೊಂದು ಗತಿ ಬೇಕಲ್ಲ. ಅದಕ್ಕಾಗಿ ಅವ್ನು ಮುಂದೆ ಜನ್ಮ ಬರ್ತದೇನು ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಕ್ ಹೊಂಟಿದ್ದಾರೆ.
ಹೆಂಗೆ ನೋಡ್ರಿ ಬರೀತಾರೆ, ಇದು ತಾನೇ ಪ್ರಾಯಶ್ಚಿತ್ತವೆಂದು ಮಾಲ್ಪುದು ತನ್ನನ್ನು ಅರಿಯದ ಮುನ್ನವೇ ವಿಧಿಸಬಹುದು, ನಿಜವಿದು ತಿಳಿದಾತ ನೋಡೋದು ಘಟಿಸೋದು ಅಂತ ಆಯ್ತಲ್ಲ. ಪ್ರಿಯರುಳು ಯಾರು ತತ್ವಜ್ಞಾನೆಯನ್ನು ಹಾಡಿ ಹೊಗಳುತ್ತಾರೆಯೋ ಅವರಿಗೆ ಪುಣ್ಯ ಹೋಗ್ತಾರೆ. ಪ್ರಿಯರುಳು ತತ್ವಜ್ಞಾನಿಯನ್ನು ಪ್ರೀತಿ ಮಾಡುವವರು ಏನ್ ತಗೊಳ್ತಾರೋ ಆಸ್ತಿ ಪುಣ್ಯ ಅನ್ನೋ ಆಸ್ತಿ ತಗೊಳ್ತಾರೆ. ಪ್ರಿಯರುಳು ಸುಕೃತವನು ಪುಣ್ಯ. ಅಹಿತರುಳು ತತ್ವಜ್ಞಾನಿಯನ್ನು ನಿಂದಿಸುವವರು, ತುಚ್ಛಿಸುವವರು, ಅವನಿಗೆ ಏನೋ ತೊಂದರೆಯನ್ನು ಕೊಡುವವರು, ಇವರೆಲ್ಲ ಅಹಿತರು. ಅವರಲ್ಲಿ ಏನಂದ್ರೆ ದುಷ್ಕೃತ ಜಯವನ್ನು ಬಂಧಿಸಿ ಅವರಿಗೆ ಪಾಪ ಇದು ನುಡಿ ಮುಗಿಲಿ ಪಾಪ. ಅವರಲ್ಲಿ ಅದನ್ನ ಬಂಧಿಸಿ ಯೋಗಿ ಸುಖದಿಂದ ನಿಯತವೆನಲು ಮುಕ್ತಿ ಪದವನ್ನು ಐದುವನು. ಮೋಕ್ಷ ಸಹಜವಾಗಿ ಮುಕ್ತನೇ ಹೊಂದುತ್ತಾನೆ ಅಂತ ತಿಳಿಸುವುದಕ್ಕಿಲ್ಲ. ಮೊದಲ ಮುಕ್ತಿಯನ್ನು ಹೊಂದುತ್ತಾನೆ ಅನ್ನುವುದು ತಿಳಿಸುವ ಮಾತು ಅಂತ ಅನ್ವಯ ಮಾಡಿಕೊಡ್ರಿ. ಸುಖದಿಂದ ನೇದವೆನಲು ಮುಕ್ತಿ ಪದವನ್ನು ಐದುವನು. ನಿಶ್ಚಯವಿದು ಶಾಸ್ತ್ರಾರ್ಥವು ಎಲೆ ನೀರೇ, ಸರಳ ಸ್ವಭಾವದ ಮೈತ್ರಿ ಇದು ನಿಶ್ಚಯ ಅಂತ ಹೇಳಿದರು. ಒಂದೀಟ ಚಿಂತನೆ ಮಾಡೋಣ ಇಲ್ಲಿ ನಿಂದೆಯ ಬಗ್ಗೆ ಮತ್ತೇನೇನು. ಯೋಗಿಯ ಪುಣ್ಯ ಪಾಪಗಳು ಯಾರಿಗೆ ಹೊಕ್ಕವಂದ್ರು, ಸ್ತುತಿ ಮಾಡಿದವನಿಗೆ ಪ್ರೀತಿ ಮಾಡಿದವನಿಗೆ ಪುಣ್ಯ ಹೋಗ್ತದ, ನಿಂದಿಸಿದವನಿಗೆ ಹಾನಿಯನ್ನು ಮಾಡಿದವನಿಗೆ ಪಾಪ ಹೋಗ್ತದ ಅಂದ್ರೆ ಅವನು ಪುಣ್ಯ ಪಾಪ ಅನುಸರಿಸಿ ಹೋಗ್ತಾವ. ನಿಂದಿಸಿದಾಗಲೇ ಬಂದಿರುವುದು ಪಾಪ. ಆದರೆ ಈ ಲೋಕಾರೂಢಿಯಲ್ಲಿದೆ ಅಲ್ಲ, ಲೋಕಾರೂಢಿಯಲ್ಲಿ ಸೂಳಿ ಪಾಪ ಸನ್ಯಾಸಿಗೆ ಅಂತ ಕಥೆ ಬರ್ತಾರೆ. ಸೂಳಿ ಪಾಪ ಸನ್ಯಾಸಿಗೆ, ಸನ್ಯಾಸಿ ಪುಣ್ಯ ಸೂಳಿ ಕಥೆ ಬರ್ತಾರೆ. ಓದಿದರೆ ಇವನ್ನ ಅದನ್ನೇನು ಹೇಳಬೇಕಾದದ್ದಿಲ್ಲ. ಆದರೆ ಒಬ್ಬ ಮನುಷ್ಯ ಕ್ರೂರಿ ಇರ್ತಾನೆ, ಅವನಿಗೆ ಭೇದ ಬುದ್ಧಿ ಹೇಳ್ರಿ, ಅದು ಚಲೋ. ಆದ್ರೆ ಅವನು ಮಾಡ್ತಕ್ಕಂಥ ಕ್ರೌರ್ಯವನ್ನು ಇನ್ನೊಬ್ಬರು ಬಂದು ಆಡ್ಕೊಳ್ತಿರಲ್ಲ, ಅವ್ನು ಹಂಗೆ ಮಾಡಿದ ಹಿಂಗೆ ಮಾಡಿದ ದುಷ್ಟ ಅದು ಏನೇನೋ ಆಡ್ಕೊಳ್ತಿರಲ್ಲ. ಇದೊಂಥರ ನಿಂದೆ, ಚಾಡಿ ಮಾತು ಹೌದು, ನಿಂದೆಯೂ ಹೌದು. ತಾಕತ್ತಿದ್ರೆ ಭೇದ ಬುದ್ಧಿ ಹೇಳ್ರಿ ಅದ್ರಿಗೆ, ಅದು ತಾಕತ್ತಿನ ಮಾತು. ಏಪ ಅವ ಏನಾರು ಮಾಡಲಕ್ಕ ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗ ನೀ ಯಾಕೆ ಮಾತಾಡ್ತೀಯ ಅಂತ ಲೋಕಾರೂಢಿ ಮಾತು. ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗ ಅಂತ ಇದು ಕರೆ ಅಂತ ನಮಗರೆ ಮಗಳು ಅನ್ನಿಸ್ತದ. ಕರೆ ಅವನ ಪಾಪ ನಮಗೆ ಬರೋದಿಲ್ಲ, ಅವನ ಪುಣ್ಯನೂ ನಮಗೆ ಬರೋದಿಲ್ಲ. ಯಾವಂದ ಲೋಕದಲ್ಲಿದ್ದಂಥ ಮನುಷ್ಯ ಅಂದ್ರೆ ಯಾಕೆ ಬರೋದಿಲ್ಲ ಅಂದ್ರೆ ಅವಾಗ ಅಭಿಮಾನ ಇರ್ತತಿ. ನಾನು ಕೆಟ್ಟದ್ದು ಮಾಡಿದೆ ಅನ್ನುವುದು ಅಭಿಮಾನ ಇದೆ, ನಾನು ಒಳ್ಳೆಯ ಕರ್ತವ್ಯವನ್ನು ಮಾಡಿದೆನು ಎಂಬುವ ಅಭಿಮಾನ ಇದೆ. ಅಭಿಮಾನ ಇರೋದ್ರಿಂದ ಅವನ ಪುಣ್ಯ ಪಾಪ ಹಂಚಿ ಹರಿಸಿ ಹೋಗೋದಿಲ್ಲ. ಮತ್ತು ಅಲ್ಲಿ ಪಾಪ ಬರ್ತಕ್ಕಂದ್ರಲ್ರಿ ಹೆಂಗೆ, ಅವ ಪಾಪಿ ಅಂತ ಹುಡುಕಬೇಕಾದ್ರೆ ಮೊದಲು ನಿನ್ನಲ್ಲಿ ಪಾಪ ತಯಾರಾಕೈತಿ. ಅವನಲ್ಲಿ ಕೆಟ್ಟ ಗುಣ ಹುಡುಕಬೇಕಾದ್ರೆ ನಿನ್ನಲ್ಲಿ ಮೊದಲು ಕೆಟ್ಟ ಗುಣ ತಯಾರಾಕೈತಿ. ನಿನ್ನಲ್ಲಿ ಕೆಟ್ಟ ಗುಣ ತಯಾರಾಗದಿದ್ರೆ ಇನ್ನೊಬ್ಬರಲ್ಲಿರುವ ಕೆಟ್ಟ ಗುಣ ಹುಡುಕಾಕ ಹೋಗೋದಿಲ್ಲ. ಅಲ್ಲಿ ಒಳ್ಳೆ ಗುಣ ಕಾಣ್ತಾವ, ನೀವು ಒಳ್ಳೆಯವನಾಗಿದ್ರೆ ಒಳ್ಳೆ ಗುಣ ಕಾಣ್ತಾವ. ಜಗತ್ತು ಕನ್ನಡಿದ್ದಾನೆ, ನೀ ಹೆಂಗೆ ನೋಡ್ತಿ ಹಂಗೆ ಕಾಣ್ತದೆ. ಕತೆ ಹಿಂದೆಲ್ಲ ಹೇಗಾಗೈತಿ, ಹೆಂಗೆ ನೋಡ್ತಿ ಹೆಂಗೆ ಕಾಣ್ತದೆ. ನೀವು ಒಳ್ಳೆ ಎಲ್ಲರಲ್ಲೂ ಒಳ್ಳೆತನ ನೋಡ್ರಿ, ನಿನಗೆ ಒಳ್ಳೇದಾಗ್ತದೆ. ಮತ್ತೆ ಎಲ್ಲರ ಕಡೆ ಕೆಟ್ಟತನ ನೋಡಕ್ ಹೋದ್ರೆ ಮೊದಲು ನೀ ಕೆಟ್ಟವನಾಗಿದೆ ಅಂತದ್ರ ಅರ್ಥ. ಅದಕ್ಕೆ ಪಾಪ ಇಲ್ಲೇ ತಯಾರಾಗ್ತದೆ. ಅವನಲ್ಲಿರೋ ಒಳ್ಳೆ ಗುಣ ಬಿಡ್ತಿ, ಕೆಟ್ಟ ಗುಣ ಹುಡುಕ್ತಿ, ಮತ್ತೆ ಈಗ ತಯಾರಾದಾಗ ಅಲ್ಲಿ ಹುಡುಕ್ತಿ. ನೀವು ಹೇಳಿದನ ದೃಷ್ಟ ಅಂತಲ್ಲ, ಸರಾಯಿ ಕುಡಿ ಅವನು ಹುಡುಕ್ತ, ಜುಗರಿ ಆಡವನು ಹುಡುಕ್ತಾನ, ಕಾಳ್ತನ ಮಾಡವ ಇನ್ನೊಬ್ಬ ಕಳ್ಳನ್ನು ಹುಡುಕ್ತ, ಶಾಸ್ತ್ರಕ್ಕೆ ಬರವ ಇನ್ನೊಬ್ಬ ಶಾಸ್ತ್ರಕ್ಕ ಚಿಂತಕನ ಹುಡುಕ್ತ, ಸಿನಿಮಾ ನೋಡೋಕೆ ಹೋಗವ ಅಂಥವನ್ನ ಹುಡುಕ್ತ. ಅಂದ್ರೆ ತನ್ನಲ್ಲಿರುವ ಗುಣವನ್ನ ಇನ್ನೊಬ್ಬರಲ್ಲಿ ಹುಡುಕ್ತಾ ಅನ್ನೋದ್ರ ಅರ್ಥ ಹೌದಲ್ಲ. ಮತ್ತೆ ಇಲ್ಲೂ ಅಷ್ಟೇ ಅಲ್ಲ, ಇನ್ನೊಬ್ಬರ ಪಾಪ ಅಷ್ಟ ನಿನ್ನ ಕಾಣ್ತದ, ಪುಣ್ಯ ಕಾಣೋದಿಲ್ಲ ಅಂದ್ರೆ ನಿನ್ನಲ್ಲೇ ಪಾಪ ತಯಾರಾಯ್ತಂತ ಹೋಗ್ಬೇಕಲ್ಲ. ಇಲ್ಲೇ ಪಾಪ ತಯಾರಾಗ್ತದ, ಅವನು ನಮಗ್ ಬರೋದಿಲ್ಲ. ಯಾಕೆ ಅವನ ಅಭಿಮಾನತೆ ಅವಾಗ. ಇಲ್ಲಿ ತತ್ವಜ್ಞಾನಿದ್ ಹೋಗ್ತದೆ. ಯಾಕೆ ಇವಾಗ ಅಭಿಮಾನ ಇಲ್ಲ, ಅಭಿಮಾನ ಇಲ್ಲದೆ ಇರೋದ್ರಿಂದ ಯಾರು ತಗೊಂಡು ಹೋಗ್ಲಿ ಅಂತ ಹೊರಗಿಟ್ಟು ಬಿಟ್ಟಿದ್ದಾನೆ. ಅವ್ನು ಹೊರಗಿಟ್ಟಿಲ್ಲ, ಅವ್ನು ಒಳಗಿಟ್ಟಿದ್ದಾನೆ. ಲೋಕ ರೂಢಿಯ ಮನುಷ್ಯ, ಅದಕ್ಕೆ ಅಲ್ಲಿ ಪುಣ್ಯ ಪಾಪ ಬರುವುದಿಲ್ಲ ಅಂತ ಅರ್ಥ ಮಾಡ್ರಿ.
ಪುಣ್ಯವೂ ಬರುವುದಿಲ್ಲ, ಪಾಪವೂ ಬರುವುದಿಲ್ಲ. ತತ್ವಜ್ಞಾನಿಯ ಪುಣ್ಯ ಪಾಪಗಳು ಹಂಚಿ ಹೋಗುತ್ತವೆ ಅಂತ ಇದ್ರ ಅಭಿಪ್ರಾಯ. ಪ್ರಿಯರೊಳು ಸುಕೃತವನು, ಅಹಿತರೊಳು ದುಷ್ಕೃತ ಜಯವನು ವಂದಿಸಿ ಯೋಗಿ ಸುಖದಿಂದ ನಿಯತವೆನಲು ನಿಶ್ಚಯವೆನಲು ಮುಕ್ತಿ ಪದವನ್ನು ಅಯ್ಯುವನು. ಮುಕ್ತಿ ಪದಕ್ಕೆ ಆತನು ಹೋಗುತ್ತಾನೆ. ಏನು ಹೋಗ್ತಾನೆ, ಇದೆಲ್ಲ ತಿಳಿತಾನೆ. ಮುಕ್ತಿ ಪದವನ್ನು ಐದುವನು. ನಿಶ್ಚಯವಿದು ಶಾಸ್ತ್ರಾರ್ಥವು ಎಲೆ ನೀರೇ, ಇದು ನಿಶ್ಚಯ ಅಂತ ಹೇಳಿದ್ರು. ವಂದಿಸಿದೊಡೆ ನಮ್ಗೆ ಹೇಳಕತ್ತಾರೆ. ವಂದಿಸಿದೊಡೆ ಪುಣ್ಯ ಬಹುದು, ನಿಂದಿಸಿದೊಡೆ ಬಂದಿರ್ಪುದು ಆಗಳೇ ಬಹುಪಾಪ. ಇಂದು ವದನೆ ಸತ್ಯವಿದು ಯೋಗಿ ವರಣಿಗೆ ವಂದಿಸು ನಿಂದಿಸದಿರು ನೀನು. ಮೈತ್ರಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಕೇಳಾಕ್ ಕುಂತಿದ್ದಾಳೆ. ಮೈತ್ರಿ ನಮ್ಮೆಲ್ಲರ ಪ್ರತಿನಿಧಿ. ಮತ್ತೆ ಆದ ಕಾಲ ಯಾವಾಗಿದ್ದು, ವಸಿಷ್ಠರಾದದ್ದು, ಇವರು ಯಾಜ್ಞವಲ್ಕ್ಯರಾದದ್ದು, ಅದೆಲ್ಲ ಅದರ ಋಷಿಗಳ ಕಾಲ. ಅದು ಕೃತಯುಗ ಅಂತ ಇಟ್ಟುಕೊಳ್ಳೋಣ, ಕೃತ ತ್ರೇತಾಯುಗಾದಿಗಳು ಅಂತ ಇಟ್ಟುಕೊಳ್ಳೋಣ. ವಸಿಷ್ಠರು ತ್ರೇತಾಯುಗದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ. ಹಾಗೆ ಕೃತಯುಗದಲ್ಲಿ ಎಷ್ಟೋ ಜನ ಋಷಿಮುನಿಗಳು ಪ್ರಸಿದ್ಧ ಆಗ್ಯಾರ. ಆ ಕಾಲದಾಗಿನ ಕತೆ ನಾವೀಗ ಮಾತಾಡಕತ್ತೇವೆ. ನಿಮ್ಗೆ ಸಂಬಂಧ ಇಲ್ಲ, ಏನಿದೆ ನಿಮ್ಗೆ ಸಂಬಂಧ ಇದೆ. ನಮ್ಮ ಸಲುವಾಗಿ ಮೈತ್ರೇಯಿ ತಾನು ಕೃತಕೃತ್ಯಳು ಆಗಿದ್ದರೂ ಕೂಡ ಕೇಳಲಿಕ್ಕೆ ಕೊಡ್ತಿದ್ದಾರೆ. ಮೈತ್ರೇಯಿಯನ್ನು ಮುಂದಿಟ್ಟುಕೊಂಡು ನಿಜಗುಂಡ್ರು ಯಾಜ್ಞವಲ್ಕ್ಯರು ಹೇಳಿದ್ದನ್ನು ನಿಮಗೆ ಹೇಳಾಕತ್ಯಾರ. ಅದಕ್ಕಾಗಿ ಯೋಗಿಗಳನ್ನು ನೋಡಿದಾಗ ಈ ಪೂರ್ವದಲ್ಲಿ ಬಂದಿದೆ, ವಂದಿಸು ನಿಂದಿಸಬೇಕು, ನಮಸ್ಕಾರ ಮಾಡ. ಇಲ್ಲ ಬೇಡ, ಸುಮ್ಮನೆ ಇರೋ ನಿನ್ನಟಕ್ಕೆ ನಮಸ್ಕಾರ ಮಾಡೋದಾದ್ರೆ ಏನು ಹರ್ಕತ್ತಿಲ್ಲ. ನಿನ್ನಷ್ಟಕ್ಕೆ ಸುಮ್ಮನೆ ಇರು, ನಿಂದಿಸುವುದಕ್ಕೆ ಮಾತ್ರ ಹೋಗಬೇಡ ಅನ್ನೋ ಅಭಿಪ್ರಾಯ. ವಂದಿಸಿದೊಡೆ ಪುಣ್ಯವೂ ಹೌದು. ಗುರುಗಳನ್ನ ನಮಸ್ಕರಿಸಿದ್ರೆ ಪುಣ್ಯ ಬರ್ತದೆ. ತತ್ವಜ್ಞಾನಿಯನ್ನ ಕುರಿತು ನಮಸ್ಕಾರ ಮಾಡಿದ್ರೆ ಪುಣ್ಯ ಬರ್ತದೆ. ನಿಂದಿಸಿದೊಡೆ ನಿಂದೆ ಒಂದು ವೇಳೆ ಮಾಡಿದರೆ ಬಂದಿರ್ಬೋದು ಆಗಳೇ ಬಹು ಪಾಪ. ಭಾಳ ಪಾಪ ಬರ್ತದಂತ ಬರ್ತಾರೆ, ಭಾಳ ಪಾಪ ಬರ್ತದೆ. ಅದಕ್ಕೆ ನಿಂದೆ ಮಾಡ್ಲಿಕ್ಕೆ ಹೋಗ್ಬೇಡ. ಇದು ಭಯಾನಕ ವಾಕ್ಯ ಅಂತ ಅರ್ಥ ಮಾಡಬೇಕು. ಭಯಾನಕ ವಾಕ್ಯ ಕೆಲವು ಕಡೆ ಅನ್ವಯ ಮಾಡ್ತೇವೆ, ರೋಚಕ ವಾಕ್ಯ ಕೆಲವು ಕಡೆ ಅನ್ವಯ ಮಾಡ್ತೇವೆ. ಇಲ್ಲಿ ಭಯಾನಕ ವಾಕ್ಯ ಅಂತ ನೀವು ಅರ್ಥ ಮಾಡಬೇಡ್ರಿ. ಯಾಕಂದ್ರೆ ತತ್ವಜ್ಞಾನಿಯ ವಿಷಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಭಯಾನಕ ವಾಕ್ಯ ಅಂತ ಅರ್ಥ ಅಲ್ಲ. ಭಯಾನಕ ವಾಕ್ಯ ಅಂದ್ರೆ ಏನು, ಸುಮ್ಮನೆ ಔಪಚಾರಿಕವಾಗಿ ಹೇಳಿದಂತ ಮಾತದು. ಆದರೆ ಇಲ್ಲಿ ಭಯಾನಕ ವಾಕ್ಯ ಅಲ್ಲ, ಬಹಳಷ್ಟು ಪಾಪ ಬರ್ತದೆ ಎಂದು ಹೋದರೆ. ಮತ್ತೆ ಅದೇ ಪ್ರಕಾರ ಚಂದ್ರಮುಖಿಯೇ ಸತ್ಯವಿದು ಯೋಗಿ ವರಣಿಗೆ ವಂದಿಸು, ಇದು ಸತ್ಯ. ಯೋಗಿ ವರನನ್ನು ನೋಡಿದರೆ ನಮಸ್ಕರಿಸು, ನಿಂದಿಸದಿರು, ನಿಂದೇನು ಮಾಡಲಿಕ್ಕೆ ಹೋಗಬೇಡ ಅಂತ ಈ ಪದ್ಯದ ಭಾವಾರ್ಥ. ಮುಂದಿನ ಸೂತ್ರ ನೋಡೋಣ. ಅರಸದೆ ಗುಣದೋಷವನು ಯೋಗಿ ವರ್ಣವು ನೆರೆ ಭಕ್ತಿ ಮಾಡಲ್ ಅವುದು ಮುಕ್ತಿ. ಮೊದಲ ಹೇಳಿಬಿಟ್ಟಿದ್ದೇನೆ, ಶುಚಿ ಅಶುಚಿ ಎರಡು ಒಂದ ಕಾಣು ಅಂತ ತತ್ವಜ್ಞಾನಿಗೆ ಸಂಬಂಧಪಟ್ಟಂತ ವಿಚಾರ ಇದು. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಹೋಗಿ ಏನೇನೋ ಆಗಿ ಚಿದಾನಂದ ರೂಪ ಶಿವೋ ಮಾದಿಗಿಂದೇರಿ ಅನ್ರಿ ಅನ್ಬಾರ್ದಂತ ಅಲ್ಲ. ಪಾಪ ಮಾಡಿದಾಗ ನಾನು ಚಿದಾನಂದ ಸ್ವರೂಪ, ನನಗೆ ಪಾಪ ಸಂಬಂಧ ಎಲ್ಲ ಅನ್ಕಾರಿ ಅಂತಿದ್ರೆ ಅಭಿಪ್ರಾಯ. ಚಿದಾನಂದ ಸ್ವರೂಪ ಅಂತ ಹಾಡ್ಬೇಡ್ರಿ ಅಂತ ಹೇಳಿಲ್ಲ ನಾವು ಚಿದಾನಂದ ಸ್ವರೂಪರೇ ಅಂತ ತಿಳ್ಕೊಡ್ರಿ ಅನ್ನೋದೇ ಮುಖ್ಯವಾದ ಅಭಿಪ್ರಾಯ. ಆದ್ರೆ ಗುರಿ ಮುಟ್ಟೋಕ್ಕಿಂತ ಮುಂಚೆ ಚಿದಾನಂದ ರೂಪ ಶಿವೋಹಂ, ಪುಣ್ಯನೂ ಇಲ್ಲ ಪಾಪನೂ ಇಲ್ಲ ಹಾಗಿದ್ದೀರಿ ಅಂತ ಅರ್ಥ ಮತ್ತೇನಲ್ಲ. ಅರಸನೇ ಗುಣದೋಷವನು ಯೋಗಿ ವರ್ಣಳು ನೆರೆ ಭಕ್ತಿ ಮಾಡಲವುದು ಮುಕ್ತಿ. ಭಕ್ತಿ ನೋಡೋಣ ಅವ್ರೇನು ಬರೀತಾರೋ. ಒಬ್ಬ ತತ್ವಜ್ಞಾನಿ ಗುಣದೋಷವನ್ನು ಅರಸದೆ. ನಾವು ಗುಣಾನ್ವಿರನೋ ಗುಣಹೀನನೋ ಅಂತ ಏನೋ ನೋಡಕ್ ಹೋಗ್ಬೇಡ. ನಾವು ಸದ್ಗುಣಿಯೋ ದುರ್ಗುಣಿಯೋ ಅಂತ ಏನೋ ನೋಡಕ್ ಹೋಗ್ಬೇಡ. ಅಂದ್ರೆ ಇಲ್ಲಿ ಶ್ರದ್ಧೆ ಉಂಟಾಗೋದಕ್ಕಾಗಿ ಹೇಳಕತ್ತಾರ. ಗುರುಗಳಂತ ಅಂಗೀಕಾರ ಮಾಡ್ತೀವಿಲ್ಲೋ ಅವನಲ್ಲಿ ಏನಾದರೂ ದೋಷ ಅದು ಇದ್ರೆ ನೋಡಬೇಡ. ಇರುವುದಿಲ್ಲ, ನಾವು ಕಲ್ಪಿಸ್ಕೊಳ್ಬಹುದು, ಆದ್ರೆ ಇದ್ರು ನೋಡಬೇಡ. ಗುಣದೋಷ ಅರಸದೆ ಗುಣದೋಷವನು ಯೋಗಿ ವರ್ಣರು. ಬರೀ ಯೋಗಿ ಇಲ್ಲಿ ಅಂದಿಲ್ಲ, ಯೋಗಿ ವರ್ಣರು. ಯೋಗಿ ಶ್ರೇಷ್ಠನಲ್ಲಿ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅವನ ಶರೀರದ ವ್ಯವಹಾರ ಹೇಗಿದೆ ಅನ್ನೋ ಗೊತ್ತಿಲ್ಲ. ಆ ಯೋಗಿ ವರ್ಣರು ನೆರೆ ಭಕ್ತಿ ಮಾಡಲವುದು ಮುಕ್ತಿ. ನೆರೆ ಅಂದ್ರೆ ಚೆನ್ನಾಗಿ
ಭಕ್ತಿ ಮಾಡಲು ಅವುದು ಮುಕ್ತಿ. ಭಕ್ತಿಯನ್ನು ಮಾಡಿದ್ದೆ ಆದರೆ ಮೋಕ್ಷ ಸಿಗುತ್ತದೆ ಅಂತ ಪಂಡಿದ್ದಾರೆ. ಹೌದು ಮುಕ್ತಿ. ಯಾರಿಗಿತ್ತು ಸುದ್ದಿ? ಸಂಸಾರ ಸಾಕಾದವರು, ಇನ್ನೂ ಸಂಸಾರದಲ್ಲಿ ಆಸಕ್ತಿ ಇದ್ದವ್ರು ಸುದ್ದಿ ಅಲ್ರಿಪ್ಪ ಇದು. ಯಾರಿಗೆ ಸಂಸಾರ ಸಾಕಾಗೈತು, ಸಂಸಾರ ಸಾಕಾಗೈತೆ ಅಂದ್ರೆ ಏನಿದ್ರ ಅರ್ಥ? ಬಡತನಕ್ಕೆ ಬಂದಲ್ಲ, ಎಲ್ಲ ಇರಬೇಕು, ಶ್ರೀಮಂತಿಕೆ ಇರಬೇಕು, ಯೌವನ ಅವಸ್ಥೆ ಇರಬೇಕು, ಯಾವುದರ ಕೊರತೆ ಇರಬಾರ್ದು, ಆಗ ಸಾಕಾಗಿರ್ಬೇಕು. ಆಗ ಸಾಕಾದವ ನಿಜವಾದ ಸಾಧಕ ಅಂತ. ಆಗ ಸಾಕಾಗಿಲ್ಲ ಅಂದ್ರೆ ನಿಜವಾದ ಸಾಧಕ ಅಲ್ಲ. ಭಾಳ ಜನ್ಮ ಬೇಕು, ಅನಂತ ಜನ್ಮ ಬೇಕು. ಅದಕ್ಕಾಗಿ ಇದು ಯಾರಿಗಪ್ಪ ಅನ್ನೋರಿ ಅಂದ್ರೆ ಸಂಸಾರ ಸಾಕಾದವರಿಗೆ ಅಂತ ಒಂದು ಭಾಗ. ಸಾಯಾಕ ಹುಟ್ಟಾಕ ಯಾರು ದಾಸೋತ್ತಿದಾರಲ್ಲ ಅವರಿಗೆ ಅಂತ ಅರ್ಥ. ಸಾಯುವುದು ಬೇಡ, ಹುಟ್ಟುವುದು ಬೇಡ ಅಂತ ಯಾರಿಗೂ ಭಾವನೆ ಬಂದಿದೆಯೋ ಅವರು ಇಲ್ಲಿ ಅಧಿಕಾರಿಗಳು ಅಂತ ನೆನಪು ಮಾಡಿ. ಅರಸದೇ ಗುಣದೋಷವನ್ನು ಯೋಗಿ ವರ್ಣರು ನೆರೆ ಭಕ್ತಿ ಮಾಡಲವುದು ಮುಕ್ತಿ. ಗುರು ಭಕ್ತ ನೆನೆಸಿ ನಿರ್ವಿಷಯಿ ಎನಿಸಿ ಕೋಪ ವಿರಹಿತನು ಎನಿಸಿ ಬ್ರಹ್ಮಧ್ಯಾನ ಪರನು ತಾನು ಎನಿಸಿಹ ನಿಸ್ಪೃಹ ಯೋಗಿ ಸಂಚರಿಪನು ವ್ರತ ಪಂಚಕದಳು ಬಂದಿ. ಯೋಗಿ ವರ ಅವನ ಸಂಚಾರ ಹೇಗಿರ್ತದ ಏನು ಅನ್ನೋದನ್ನು ಹೇಳ್ತಾರೆ ಈ ಸೂತ್ರದಲ್ಲಿ. ಏನಂತ ನೋಡ್ರಿ, ತಾನು ತತ್ವಜ್ಞಾನಿ ಆಗಿದ್ದರೂ ಕೂಡ ಪ್ರಾರಬ್ಧ ಕರ್ಮ ಅಧೀನವಾಗಿ ಶರೀರವು ಇರುವವರೆಗೆ ಗುರುಗಳನ್ನು ಮರೆಯಕೂಡದು. ಇದು ಬಹಳ ಕಷ್ಟ. ಗುರುಗಳನ್ನು ಮರ್ತು ಬಿಡ್ತೇವೆ. ನದಿ ದಾಟಿದ ಮೇಲೆ ಅಂಬಿಗಾನ ಏನೋ ಹಾಗೆ ಗುರುಗಳಿಂದ ಪಡೆಯುವುದನ್ನು ಪಡೆದು ಆಮೇಲೆ ಅವರನ್ನು ಮರೆತರ. ಈಗೇನು ಹೇಳಿದ್ನಲ್ಲ, ನದಿ ದಾಟಿದ ಮೇಲೆ ಅಂಬಿಗಾನ ಕಾಂತ ಅಂತ, ಹಾಗಾಗಬಾರ್ದು. ಅದಕ್ಕೆ ಹೇಳ್ತಾ ಇದ್ದಾರೆ ಸಾಧಕರಿಗೆ ಇದು ಅನ್ವಯ ಆಗುವುದು. ಗುರುಭಕ್ತನೆನಿಸಿ, ತತ್ವಜ್ಞಾನಿ ಆಗಿದ್ದರೂ ಕೂಡ ಗುರುಭಕ್ತನೆನಿಸಿ ನಿರ್ವಿಷಯಿ ಎನಿಸಿ, ಅವನಲ್ಲಿ ಯಾವ ವಿಷಯದ ಆಸೆ ಇಲ್ಲ. ನಿರ್ವಿಷಯಿ ಎನಿಸಿ, ರೂಪ ರಸ ಗಂಧ ಶಬ್ದ ಸ್ಪರ್ಶ ಸಂಬಂಧವೇ ಇಲ್ಲ. ನಿರ್ವಿಷಯಿ ಎನಿಸಿ ಕೋಪ ವಿರಹಿತನು ಎನಿಸಿ, ಕೋಪ ಅವನಲ್ಲಿ ಸಿಟ್ಟು ಅನ್ನೋದು ಲವಲೇಶವೂ ಇಲ್ಲ. ಬ್ರಹ್ಮ ಧ್ಯಾನ ಪರನು, ನಿರಂತರ ಬ್ರಹ್ಮ ಚಿಂತನೆಯಲ್ಲಿ ಇರತಕ್ಕಂಥವನು. ಬ್ರಹ್ಮ ಧ್ಯಾನ ಪರನು ತಾನು ಎನಿಸಿಹ, ತಾನು ಬ್ರಹ್ಮ ಧ್ಯಾನ ಪರನು ಎಂದು ಹೇಳಿಕೊಂಡಿರುವ ನಿಸ್ಪೃಹ ಯೋಗಿ, ಪ್ರಾಪಂಚಿಕ ವಿಷಯದಲ್ಲಿ ಯಾವ ಆಶಯ ಆಕಾಂಕ್ಷೆಗಳು ಇಲ್ಲ. ನಿಸ್ಪೃಹ ಯೋಗಿ ಸಂಚರಿತನು, ಸಂಚಾರ ಮಾಡ್ತಾನೆ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರವು ಬದುಕಿರುವಾಗ ಅದು ಒಂದ ಕಡೆ ಕೂಡುವುದಿಲ್ಲ, ಸಂಚಾರ ಮಾಡ್ತಿರ್ತದೆ. ಸಂಚಾರ ಮಾಡುವಾಗ ಸ್ವಲ್ಪ ಕೆಳಗಿಳಿದು ಹೇಳಕತ್ತಾರೆ ಇಲ್ಲಿ. ಸಂಚರಿಪನು ಈ ವ್ರತ ಪಂಚಕಗಳು ಹೊಂದಿ, 5 ವ್ರತ ಹೇಳೋರಿದ್ದಾರೆ. ಯಾರಿಗೆ? ತತ್ವಜ್ಞಾನಿಗೆ ಹೇಳೋರಿದ್ದಾರೆ. ಅಂದ್ರೆ ತತ್ವಜ್ಞಾನಿ ಲೋಕ ಸಂಗ್ರಹಕ್ಕಾಗಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥತನು ವರ್ತತೆ ಅಂತ 3ನೇ ಅಧ್ಯಾಯದಾಗ ಬರುವ ಗೀತಾ ಶ್ಲೋಕ ಇದು. ದೊಡ್ಡವರು ತಮ್ಮ ಸಲುವಾಗಿ, ತತ್ವಜ್ಞಾನಿಯಾಗಿ ತನ್ನ ಸಲುವಾಗಿ ಏನು ಬೇಕಾಗಿಲ್ಲ, ಆದರೂ ಲೋಕ ಸಂಗ್ರಹಕ್ಕಾಗಿ 5 ವ್ರತಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಂಚಾರವನ್ನು ಮಾಡುತ್ತಿರುತ್ತಾನೆ. ಎಲ್ಲಿವರೆಗೆ? ಪ್ರಾರಬ್ಧ ಕರ್ಮ ಮುಗಿದು ಶರೀರ ಬೀಳುವವರೆಗೆ. ಸಂಚಾರ ಮಾಡೋರು ಯಾರು ಇವರಾಗ ಅಂತ ಕೇಳಿದರೆ ಶರೀರ. ತತ್ವಜ್ಞಾನಿ ಅಲ್ಲ, ಅವನ ಶರೀರ ಸಂಚಾರ ಮಾಡ್ತಾ ಇದೆ, ಆದರೆ ನಾವು ತತ್ವಜ್ಞಾನಿಯ ಸಂಚಾರ ಮಾಡುತ್ತಿದ್ದಾನೆ ಅಂತ ಹೇಳ್ತಾ ಇದ್ದೇವೆ. ಆಯ್ತಪ್ಪ, ತತ್ವಜ್ಞಾನಿಯ ಸಂಚಾರ ಮಾಡ್ತಾ ಇದ್ದಾನೆ ಅಂತ ಒಪ್ಕೊಳ್ರಿ. ಅವನಲ್ಲಿ 5 ವ್ರತ ಇದಾವಲ್ಲ, ಅವನ್ನ ಅನುಷ್ಠಾನ ಮಾಡಕ್ಕೆ ನೀವು ಪ್ರಯತ್ನ ಮಾಡ್ರಿ ಅನ್ನೋದೇ ಇಲ್ಲಿ ಅಭಿಪ್ರಾಯ. ನೋಡೋಣ ಮುಂದಿನ ಭಾಷೆ ಪದ್ಯದಲ್ಲಿ ಏನು ಬರ್ತದೆ ಅನ್ನೋದನ್ನು ಬೆಳಗಿನ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.